ಶ್ರೀಗುರುಭ್ಯೋ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿः ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮೈವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ಥಾ ಸಮಸ್ತಾ ಸಕಲಗುಣನಿಧಿಃ सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम्. ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः. तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ ಪಂಚಮೋಧ್ಯಾಯದಲ್ಲಿ 19ನೇ ಶ್ಲೋಕ ನೋಡಿದ್ದೀವಿ. ಕಾರ್ಯಕಾರಣಕರ್ತೃತ್ವೇ ದ್ರವ್ಯಜ್ಞಾನ ಕ್ರಿಯಾಶ್ರಯಾಃ ಬಧ್ನಂತಿ ನಿತ್ಯದಾ ಮುಕ್ತಂ ಮಾಯಿನಂ ಪುರುಷಂ ಗುಣಾಃ. ಅಂದ್ರೆ ಪರಮಾತ್ಮ ಜ್ಞಾನೇಂದ್ರಿಯಗಳನ್ನ ಮತ್ತು ಮನಸ್ಸನ್ನ ಸತ್ವಗುಣದಿಂದ ಬಂಧನ ಮಾಡ್ತಾನೆ, ಕರ್ಮೇಂದ್ರಿಯಗಳನ್ನ ರಜೋಗುಣದಿಂದ ಮತ್ತು ಶರೀರವನ್ನ ತಮೋಗುಣದಿಂದ ಅಂತ ನಾವು ನೋಡಿದ್ದೀವಿ. ಇನ್ನು ಈ ಸತ್ವಗುಣ ಏನ್ ಮಾಡುತ್ತದೆ? ಕರ್ತೃತ್ವ ಅಭಿಮಾನವಂತಂ, ಅಂದರೆ ನಾನೇ ಭೋಗ ಮಾಡ್ತೇನೆ, ಅಹಂಭೋಗಿ ಎನ್ನುವ ಸುಖಜ್ಞಾನವನ್ನು ತಂದು ಕೊಡುತ್ತದೆ. ಮನೋಗತ ಸುಖಾನುಭವ ಲಕ್ಷಣ ಮದೀಯತ್ವ ಅಭಿಮಾನಂ ಕರೋತಿ. ಆ ರೀತಿಯಾಗಿ ಇದು ನನ್ನದು ಎನ್ನುವ ಅಭಿಮಾನವನ್ನ ಮಾಡುತ್ತದೆ ಹಾಗೆ ಅಂತ. ರಜಸ್ಸಿನಿಂದ ಕ್ರಿಯಾಕರ್ತೃತ್ವೇ ವಿಶೇಷ ಅಭಿಮನ್ಯತೆ ತಾಚ ಕರ್ಣೈಃ ಕರ್ಮೇಂದ್ರಿಯೈಃ ಕರಣೈಃ ಯದ್ವಚನಾದಿರೂಪ ಬಾಹ್ಯೇಂದ್ರಿಯ ಕ್ರಿಯಾಕರ್ತೃತ್ವಂ ತದ್ವಿಷಯಃ ಇತಿ ಮೂಲಂ ದ್ವಂದ್ವಾಂತೆ ಶ್ರೂಯಮಾನಂ ಕರ್ತೃತ್ವಪದಂ ಕಾರ್ಯಪದೇನಾಪಿ ಸಂಬಧ್ಯತೆ ಇತಿ ಅಭಿಪ್ರೇತ್ಯ ಕಾರ್ಯಕರ್ತೃತ್ವ ಇತ್ಯೇತದ್ ವ್ಯಾಚಷ್ಟೇ. ರಜೋಗುಣ ಬಾಹ್ಯೇಂದ್ರಿಯ ಇಂದ್ರಿಯ ಕ್ರಿಯೆಗಳನ್ನ ಮಾಡೋದಕ್ಕೆ ಅಲ್ಲಿ ಕರ್ತೃತ್ವ ಬುದ್ಧಿಯನ್ನು ತಂದುಕೊಡ್ತಾ ಇದೆ. ನಾನೇ ಕರ್ತ ಎಂಬ ಬುದ್ಧಿಯನ್ನು ತಂದುಕೊಟ್ಟು ಬಂಧನವನ್ನು ಮಾಡುತ್ತದೆ ರಜೋಗುಣ ಹಾಗೆ ಅಂತ. ಇನ್ನು ಶಾರೀರಂ ಹಾಗೆ ಅಂದ್ರೆ ವೇದನಾದಿಗಳು. ಶರೀರ ಇದು ವಾತ ಪಿತ್ತ ಕಫ ಅಂತ ಧಾತುಗಳು, ಈ 3 ಧಾತುಗಳಿಂದ ಆಗಿದೆ. ಅಂದರೆ ಪ್ರಾಕೃತ ಶರೀರ ಇದು. ಅದರಿಂದ ವಾತ ನಿಮಿತ್ತ ಉದರಾದಿಶೂಲ, ಹೊಟ್ಟೆ ನೋವು ಮುಂತಾದವುಗಳು ಬರುತ್ತದೆ. ಇದು ತಾಮಸ ಗುಣದಿಂದ. ಇನ್ನು ಪಿತ್ತಾದಿಗಳಿಂದ ತಲೆ ಸುತ್ತು ಮುಂತಾದವುಗಳು ಬರುತ್ತದೆ. ಈ ರೀತಿಯಾಗಿ ವೇದನೆಯನ್ನು ಕೊಡತಕ್ಕದ್ದು ತಮೋಗುಣದ ಕಾರ್ಯ ಅಂತ ತಿಳಿಬೇಕು ಅಂತ ನೋಡಿದ್ದೀವಿ. ಇದು ಪರಮಾತ್ಮನ ಗುಣಗಳು ಪರಮಾತ್ಮನ ಅಧೀನದಲ್ಲಿ ಇದೆ ಅಂತ ಯಾಕೆ ಹೇಳಬೇಕು ಹಾಗೆಂದ್ರೆ, ಇದು ಜಡವಾದ್ದರಿಂದ, ಈ ಇಂದ್ರಿಯಗಳೆಲ್ಲ ಜಡಭೂತವಾದ್ದರಿಂದ ಅವುಗಳಿಗೆ ತಾವೇ ಪ್ರವೃತ್ತಿ ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ. ಅದರಿಂದ ಪರಮಾತ್ಮನೇ ಮಾಡಬೇಕು.
ಆ ಪರಮಾತ್ಮ ಸ್ವತಂತ್ರನಾಗಿದ್ದಾನೆ ಹಾಗೆ ಅಂತ. ಅದರಿಂದ ಅವನನ್ನ ಪ್ರೇರಣೆ ಮಾಡತಕ್ಕ, ನಿಯಮನ ಮಾಡತಕ್ಕವರು ಮತ್ತೊಬ್ಬರು ಇಲ್ಲ. ಯಾಕೆ ಹಾಗೆ ಅಂದ್ರೆ ಅಧಿಕತ್ವ, ಅವನೇ ಅಧಿಕ ಗುಣ ಅಂದರೆ ಸರ್ವೋತ್ತಮನಾಗಿದ್ದಾನೆ ಹಾಗೆ ಅಂತ, ಎಲ್ಲರಿಗಿಂತಲೂ ಉತ್ತಮನಾಗಿದ್ದಾನೆ. ಅದರಿಂದ ಅವನೇ ಸ್ವತಂತ್ರ, ಅದರಿಂದ ಅವನೇ ಎಲ್ಲವನ್ನು ಪ್ರೇರಣೆ ಮಾಡ್ತಾನೆ. ಬಂಧನದಲ್ಲಿ ಈ ಪ್ರಕೃತಿಯ ಗುಣಗಳನ್ನ ಬಳಸಿ ಅವನೇ ಬಂಧನದಲ್ಲಿ ಇಟ್ಟಿದ್ದಾನೆ ಅಂತ. ಅನೇನ ಸರ್ವೇಷಾಂ ಮಮ ಚ ಈಶ್ವರ ಇತ್ಯೇತಸ್ಯ ತಾತ್ಪರ್ಯಂ ಉಕ್ತಮಿತಿ ಧ್ಯೇಯಂ. ಎಲ್ಲರಿಗೂ ಪತಿಯಾದ ಸ್ವಾಮಿ ನನಗೂ ಪತಿಯಾಗಿದ್ದಾನೆ ಎಂಬ ಚಿಂತನೆಯನ್ನು ನಾವು ತಿಳ್ಕೋಬೇಕು ಅಂತ. ಈ ರೀತಿಯಾಗಿ ಪರಮಾತ್ಮ ಬಂಧನ ಮಾಡ್ತಾನೆ, ಜೀವ ಬಂಧನಕ್ಕೆ ಒಳಗಾಗಿದ್ದಾನೆ. ಈ ರೀತಿಯಾಗಿ ಜೀವ ಪರಮಾತ್ಮರಲ್ಲಿ ವಿರುದ್ಧ ಧರ್ಮಗಳಿದೆ. ಪರಮಾತ್ಮ ಬಂಧನವನ್ನು ಮಾಡ್ತಾನೆ, ಉಂಟು ಮಾಡ್ತಾನೆ, ಜೀವ ಬಂಧನದಲ್ಲಿ ಇದ್ದಾನೆ, ಬಂಧನಕ್ಕೆ ಒಳಗಾಗಿದ್ದಾನೆ. ಹಾಗಿರುವಾಗ ಜೀವ ಬ್ರಹ್ಮ ಸಮಾನ ಹೇಗಾಗ್ಲಿಕ್ಕೆ ಸಾಧ್ಯ? ಅಂದರೆ ಅಂದ್ರೆ ಅಭಿನ್ನ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅವರು ಭಿನ್ನರೇ ಆಗಿದ್ದಾರೆ ಅಂತ ಒಟ್ಟು. ಮಾಯಿನಂ ಇತ್ಯೇತನ್ ನಿತ್ಯಜ್ಞಾನ ಸ್ವರೂಪ ಇತಿ ಪ್ರಮಾಣೇನ ವ್ಯಾಖ್ಯಾತಂ. ಪರಮಾತ್ಮನನ್ನ ಮಾಯಿನಂ ಅಂತ ಕರೀತಾರೆ, ಮಾಯಿನಂ ಪುರುಷಂ ಗುಣಾಹ ಹಾಗೆ ಅಂತ. ಆ ಮಾಯಿನಂ ಪುರುಷಂ ಅಂದ್ರೆ ಜೀವನನ್ನ ಹೇಳ್ತಾ ಇದ್ದಾರೆ. ಅವನು ಕೂಡ ನಿತ್ಯ ಜ್ಞಾನ ಸ್ವರೂಪನೇ ಆಗಿದ್ದಾನೆ. ಅಂದ್ರೆ ಜೀವ ಅವನು ಸ್ವರೂಪತಃ ಅವನು ಜ್ಞಾನಾನಂದಮಯ, ಜ್ಞಾನಮಯ ಅಂತ ಹೇಳ್ಬೋದು. ಸಜ್ಜನರಾಗಿದ್ದರೆ ಜ್ಞಾನಾನಂದಮಯರೇ ಆಗಿರ್ತಾರೆ ಅಂತ ಒಟ್ಟು. ತತ್ತೇನ ಕಥಂ ಲಬ್ಧಂ ಇತ್ಯತಃ ತದನೂದ್ಯ ವ್ಯಾಖ್ಯಾತಿ ಮಾಯಿನಮಿತಿ ಮಾಯಾ ವಯನಂ ಜ್ಞಾನಂ ಹಾಗೆ. ಏವಂ ಜೀವಪರೌ ಭಿನ್ನೌ. ಈ ರೀತಿಯಾಗಿ ಜೀವ ಮತ್ತು ಪರಮಾತ್ಮ ಅವರು ಭಿನ್ನರೇ ಆಗಿದ್ದಾರೆ, ಒಂದು ಆಗೋದಿಲ್ಲ. ಕಿಮನ್ಯ ಶ್ರೋತಿಮಿಚ್ಛಸಿ ಇತಿ ಮಾಯಿನಂ ಜ್ಞಾನಿನಂ ಸ್ವತಃ ಅಂತ ಆಚಾರ್ಯರ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಮಾಯಿನಂ ಅಂದ್ರೆ ಸ್ವತಃ ಜ್ಞಾನಿಯಾದವ ಅಂತ ಅರ್ಥ. ಯಾರು? ಜೀವ. ಅಂತಹ ಜೀವನನ್ನ ಬಂಧನದಲ್ಲಿ ಪರಮಾತ್ಮ ಇಡ್ತಾನೆ ಅಂತ ಒಟ್ಟು. ಅದರಿಂದ ತನ್ನದೇ ಅಧೀನವಾದ ಜೀವ ಸ್ವರೂಪ, ಜೀವನ ಕರ್ತೃತ್ವ ಇದನ್ನು ಅವಲಂಬಿಸಿ ಪರಮಾತ್ಮ ಮಾಡುವುದರಿಂದ ದೇವರ ಸ್ವಾತಂತ್ರ್ಯಕ್ಕೂ ಯಾವ ಧಕ್ಕೆ ಬಂದಿಲ್ಲ ಅಂತ ಆ ವಿಚಾರವನ್ನು ಕೂಡ ನಾವು ತಿಳ್ಕೋಬೇಕು. ಇನ್ನು 20ನೇ ಶ್ಲೋಕ. ಸಯೇಷ ಭಗವಾನ್ ಲಿಂಗೈಃ ತ್ರಿಭಿರೇತೈರಧೋಕ್ಷಜಃ ಸ್ವಲಕ್ಷಿತ ಗತಿರ್ಬ್ರಹ್ಮನ್ ಸರ್ವೇಷಾಂ ಮಮ ಚ ಈಶ್ವರಃ. ಇದೆಲ್ಲ ನಾರದರು, ಬ್ರಹ್ಮದೇವರು ನಾರದರಿಗೆ ಹೇಳುವ ವಿಚಾರ ಅಂತ ನಾವು ನೋಡ್ತಾ ಇದ್ದೀವಿ. ಏವಂ ಈಶ್ವರಸ್ಯ ಗುಣೈಃ ಜೀವಬಂಧಕತ್ವಂ ಉಕ್ತ್ವಾ. ಇಲ್ಲಿ ತನಕ ಏನು ಹೇಳಿದರು? ಪರಮಾತ್ಮ ಪ್ರಕೃತಿಯ 3 ಗುಣಗಳಿಂದ ಜೀವನವನ್ನ ಬಂಧನದಲ್ಲಿ ಇಟ್ಟಿದ್ದಾನೆ ಅಂತ ಹೇಳಿ, ಆ ಭೇದ, ಆ ಜೀವ ಬ್ರಹ್ಮರ ಭೇದ ಅದನ್ನ ದೃಢಪಡಿಸುವುದಕ್ಕಾಗಿ ತೈರೇವ ತನ್ಮೋಚಕತ್ವಮಪಿ ವದನ್ ಪರಮಸಾಧ್ಯಂ ದರ್ಶಯತಿ. ನೋಡಿ, ಬಂಧನ ಮಾಡುವುದು ಪರಮಾತ್ಮ, ಬಂಧನಕ್ಕೆ ಒಳಗಾದವ ಜೀವ, ಅದರಿಂದ ಭಿನ್ನ ಅಂತ ಹೇಳಿದ್ರು. ಇನ್ನು ಬಂಧನದಿಂದ ಬಿಡುಗಡೆ ಮಾಡುವವ ಪರಮಾತ್ಮ, ಬಂಧನದಿಂದ ಬಿಡಿಸಲ್ಪಡುವವ ಜೀವ. ಅಲ್ಲೂ ಕೂಡ ವಿರುದ್ಧ ಧರ್ಮನೇ ಇದೆ. ಹಾಗಿರುವಾಗ ಅವರಿಬ್ಬರು ಭಿನ್ನರೇ ಆಗಿದ್ದಾರೆ ಅಂತ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಸಯೇಷ ಇತಿ. ತಾತ್ಪರ್ಯದಲ್ಲಿ ಇದೆ, ಲಿಂಗೈಹಿ ಜ್ಞಾಪಕೈಹಿ ತ್ರಿಗುಣೈಹಿ ಏತೈಹಿ ಲಿಂಗೈಹಿ ಹಾಗೆ ಅಂತ. ಲಿಂಗೈಹಿ ಅನುಮಾಪಕೈಹಿ ಇತ್ಯಾದಿ ಅನ್ಯಥಾ ಪ್ರತೀತಿ ವಾರಣಾಯ ತದ್ವ್ಯಾಚಷ್ಟೆ ಲಿಂಗೈಹಿ ಜ್ಞಾಪಕೈಹಿ ತ್ರಿಭಿಹಿ ಇತ್ಯನೇನ ಪರಾಮೃಶ್ಯಂ ದರ್ಶ್ಯತೆ. ತ್ರಿಗುಣೈಹಿ ಜ್ಞಾಪಕತ್ವಂ ಉಪಪಾದಯನ್ ಸ್ವಲಕ್ಷಿತ ಗತಿಃ ಇತ್ಯೇತತ್ ಸುಷ್ಟು ಅಲಕ್ಷಿತ ಸ್ವರೂಪ ಇತ್ಯನ್ಯಥಾ ವ್ಯಾಖ್ಯಾನ ನಿರಾಸಾಯ ವ್ಯಾಚಷ್ಟೆ ಏತೈಃ ಲಿಂಗೈಃ ಇತಿ. ಜೀವೇನ ಯೋಗ್ಯತಾ ಫಲಲಬ್ಧಂ ಉಕ್ತಂ ಲಕ್ಷಿತ ಗತಿಃ ದೃಷ್ಟಃ ಸ್ವರೂಪಃ.
ಏತೇ ಚ ಸತ್ವಾದಯಃ ಸೂಕ್ಷ್ಮಾಃ ಏವ ವಿವಕ್ಷಿತಾಃ ತೇಷಾಮೇವ ಮೋಚಕತ್ವಸ್ಯ ಶ್ರುತ್ಯಾದಿ ಸಿದ್ಧತ್ವಾತ್. ಈ ರೀತಿಯಾಗಿ ಈ ಮೂರು ಗುಣಗಳಿಂದ, ಪ್ರಕೃತಿಯ ಈ ಮೂರು ಗುಣಗಳಿಂದ ಸ್ವಪ್ರಸಾದಾತ್ ಜೀವೇನ ಮತ್ತು ಪರಮಾತ್ಮನ ಪ್ರಸಾದದಿಂದ, ಪರಮಾತ್ಮ ಪ್ರಸಾದದಿಂದ ಏನಾಗ್ತದೆ? ಸ್ವಪ್ರಸಾದಾದಿಮಂ ಜೀವಃ ಪಶ್ಯೇತೇನ ಸ್ವಲಕ್ಷಿತಃ ಇತಿ ಷಾಡ್ಗುಣ್ಯೇ. ಹಾಗೆ ಪರಮಾತ್ಮನ ಪ್ರಸಾದದಿಂದ ಜೀವ ಪರಮಾತ್ಮನ ಅಪರೋಕ್ಷ ಜ್ಞಾನವನ್ನು ಪಡೆದು ಈ ಬಂಧನದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಅದರಿಂದ ಬಂಧನದ ಬಿಡುಗಡೆಗೆ ಮುಖ್ಯ ಕಾರಣ ಯಾವುದು? ಪರಮಾತ್ಮನ ಪ್ರಸಾದ, ಈಶ್ವರ ಪ್ರಸಾದ ಅಂತ ತಿಳಿಬೇಕು. ಅದು ಯೋಗ್ಯರಾದ ಜೀವರು. ಏತೇಚ, ಅದರಿಂದ ಯಾವ ಆ ಬಂಧನದಿಂದ ಬಿಡುಗಡೆಯನ್ನ ಪರಮಾತ್ಮ ಹೇಗೆ ಮಾಡ್ತಾನೆ ಅಂದ್ರೆ, ಬಂಧನವನ್ನ ಯಾವುದರಿಂದ ಮಾಡಿದ? ಪ್ರಕೃತಿಯಿಂದ. ಪ್ರಕೃತಿಯ ಮೂರು ಗುಣಗಳು. ಅದು ಎಂಥ ಪ್ರಕೃತಿಯ ಮೂರು ಗುಣಗಳು? ಸ್ಥೂಲವಾದ ಪ್ರಕೃತಿಯ ಮೂರು ಗುಣಗಳು. ಅದೇ ತರ ಮೋಚಕವನ್ನು ಪರಮಾತ್ಮ ಹೇಗೆ ಮಾಡ್ತಾನೆ? ಹಾಗೆಂದ್ರೆ ಅದನ್ನು ಪ್ರಕೃತಿಯಿಂದಲೇ ಮಾಡ್ತಾನೆ. ಆದರೆ ಎಂಥ ಪ್ರಕೃತಿಯಿಂದ? ಸೂಕ್ಷ್ಮವಾದ ಪ್ರಕೃತಿಯಿಂದ ಅಂತ ವ್ಯತ್ಯಾಸ ಇದೆ. ಏತೇಚ, ಯಾಕೆಂದ್ರೆ ಸತ್ವಾದಯ, ಈ ಸೂಕ್ಷ್ಮವಾದ ಸತ್ವ, ಸೂಕ್ಷ್ಮವಾದ ರಜಸ್ಸು, ಸೂಕ್ಷ್ಮವಾದ ತಮಸ್ಸು ಇದೇ ಮೋಚಕಕ್ಕೆ ಕಾರಣ ಹಾಗೆ ಅಂತ ಶ್ರುತ್ಯಾದಿಗಳಲ್ಲಿ ಪ್ರಸಿದ್ಧಿ ಇದೆ. ಸ್ಥೂಲವಾದದ್ದು ಬಂಧನವನ್ನ ಮಾಡುತ್ತದೆ, ಸ್ಥೂಲ ಪ್ರಕೃತಿ ಬಂಧನ ಮಾಡುತ್ತದೆ, ಸೂಕ್ಷ್ಮ ಪ್ರಕೃತಿ ನಮ್ಮನ್ನ ಬಂಧನದಿಂದ ಬಿಡುಗಡೆ ಮಾಡುತ್ತದೆ ಹಾಗೆ ಅಂತ. ಸ್ವಲಕ್ಷಿತ ಹಾಗೆ ಅಂದ್ರೆ ಪರಮಾತ್ಮ ಅಂತ ಅರ್ಥ. ಪರಮಾತ್ಮನೇ ಲಕ್ಷ್ಯವಾಗಿ ಉಳ್ಳವ ಜೀವ, ಅಂದ್ರೆ ಅವನ ಅಪರೋಕ್ಷ, ಅವನ ಪ್ರಸಾದದಿಂದ ಅವನ ಅಪರೋಕ್ಷ, ಅವನ ಪ್ರಸಾದದಿಂದ ಮೋಕ್ಷ ಇತ್ಯಾದಿಗಳನ್ನ ಪಡೆಯುತ್ತಾನೆ ಅಂತ. ಅದರಿಂದ ಪರಮಾತ್ಮ ಅಂತ ಒಟ್ಟು ಅರ್ಥ. ನೋಡಿ, ಇಷ್ಟಾದ ಮೇಲೆ ಯಾದವಾದಿಯರು ತತಶ್ಚ ಅಯಂ ಶ್ಲೋಕದ್ವಯ ಅರ್ಥ ಅಂತ ಎರಡು ಶ್ಲೋಕದ ಸಂಗ್ರಹವನ್ನ ತಿಳಿಸ್ತಾ ಇದ್ದಾರೆ. ಗುಣಾಹ ಸತ್ವಾದ್ಯಾಹ ಹರಿಪ್ರೇರಿತಾಹ. ಈ ಸತ್ವಾದಿ ಗುಣಗಳ ಪ್ರೇರಕ ಹರಿಯೇ ಆಗಿದ್ದಾನೆ. ಕಾರ್ಯಕಾರಣ ಕರ್ತೃತ್ವೇ ಉಕ್ತ ರೀತ್ಯ, ಕಾರ್ಯಕರ್ತೃತ್ವೇ ಕಾರಣಕರ್ತೃತ್ವೇ. ಅದು ಕಾರ್ಯವನ್ನ ಮಾಡುವುದಾದ್ರೂ ಸರಿ, ಕಾರಣವನ್ನ ಮಾಡುವುದಾದ್ರೂ ಸರಿ, ಎರಡರಲ್ಲೂ ಕೂಡ ನಿತ್ಯದ ಮುಕ್ತಂ ಸ್ವತಃ ಜಡೇಂದ್ರಿಯ ರಹಿತಂ ಮಾಯಿನಂ ನಿತ್ಯದ ಜ್ಞಾನವಂತಂ ಪುರುಷಂ ಚಿದ್ರೂಪ ದೇಹವಂತಂ ಜೀವಜಾತಂ ಬದ್ನಂತಿ. ಇದೇನ್ ಮಾಡುತ್ತದೆ? ಈ ಪ್ರಕೃತಿಯು ಮಾಯಿಯಾದ ನಿತ್ಯ ಜ್ಞಾನವಂತನಾದ ಚಿದ್ರೂಪ ದೇಹವುಳ್ಳವನಾದ ಆ ಜೀವ ಸಮೂಹವನ್ನ ಬಂಧನದಲ್ಲಿ ಇಡುತ್ತದೆ ಹಾಗೆ ಅಂತ. ಯಾವುದರಿಂದ ಅಭಿಮಾನ, ಯಾವುದರಿಂದ ಬಂಧನ ಹಾಗೆ ಅಂದ್ರೆ ಅಭಿಮಾನದಿಂದ. ನಾನು, ನನ್ನದು, ನಾನೇ ಕರ್ತ ಇತ್ಯಾದಿ ಅಭಿಮಾನದಿಂದ ಅದು ಬಂಧನ ಮಾಡುತ್ತದೆ ಅಂತ. ಅತ್ರ ಅಯಂ ವಿವೇಕ, ಅದನ್ನೇ ಬಿಡಿಸ್ತಾರೆ. ಸತ್ವಗುಣ ಜ್ಞಾನಪದೋದಿತ ಜ್ಞಾನೇಂದ್ರಿಯಾನಿ ಆಶ್ರಿತ್ಯ. ಸತ್ವಗುಣ ಏನ್ ಮಾಡುತ್ತದೆ? ಜ್ಞಾನ ಎನ್ನುವ ಪದದಿಂದ ತಿಳಿಸಲ್ಪಟ್ಟ ಜ್ಞಾನೇಂದ್ರಿಯಗಳು ಅದನ್ನು ಆಶ್ರಯಿಸಿ, ಕರಣೈಹಿ ಜ್ಞಾನೇಂದ್ರಿಯಗಳಿಂದ ಯತ್ ಕರ್ತೃತ್ವಂ ಯಾವುದು ಮಾಡಲ್ಪಡುತ್ತದೆ, ತದ್ ವಿಷಯ ಸಾಕ್ಷಾತ್ಕಾರ ಜನ್ಯ ಸುಖಭೋಕ್ತೃತ್ವ ರೂಪಂ ತಸ್ಮಿನ್ ವಿಷಯ ಬದ್ನಾತಿ. ಸತ್ವಗುಣ ಏನ್ ಮಾಡುತ್ತದೆ? ಯಾವುದೋ ಒಂದು ಪದಾರ್ಥವನ್ನು ನೋಡ್ತೀವಿ, ಕೇಳ್ತೀವಿ, ಆ ರೀತಿಯಾಗಿ ಅದರಿಂದ ನಮಗೆ ಸುಖ ಆಗ್ತದೆ. ಆ ರೀತಿಯಾಗಿ ಇದು ಕರಣೈಹಿ, ಆ ಇಂದ್ರಿಯಗಳು ಅಂತ ಅರ್ಥ. ಆ ಇಂದ್ರಿಯಗಳು ಏನ್ ಮಾಡುತ್ತದೆ? ನಮ್ಮನ್ನ ಸುಖಕ್ಕೆ, ವಿಷಯ ಸಾಕ್ಷಾತ್ಕಾರ ಮೂಲಕ ನಮಗೆ ಸುಖವನ್ನ ಉಂಟು ಮಾಡುತ್ತದೆ. ಆ ರೀತಿಯಾಗಿ ಸುಖವನ್ನ ಉಂಟು ಮಾಡಿ ಅದು ನಮ್ಮನ್ನ ಬಂಧನದಲ್ಲಿ ಇಡುತ್ತದೆ. ಏನು ಬಂಧನ? ಮದೀಯಂ, ನಾನೇ ಸುಖವನ್ನ ಭೋಗ ಮಾಡ್ತಾ ಇದ್ದೇನೆ ಅಂತ ಅಭಿಮಾನ ಹುಟ್ಟುತ್ತದೆ. ವಾಸ್ತವಿಕವಾಗಿ ಹೇಗೆ? ಪರಮಾತ್ಮ ಭೋಗ ಮಾಡಿ ನಾವು ದೇವತೆಗಳಿಗೆ ಕೊಟ್ಟು ನಮಗೂ ಅದನ್ನು ಕೊಡ್ತಾನೆ. ಇದು ಸರಿಯಾದ ವಿಚಾರ ಇದು. ಅದರಿಂದ ನಾನು ಸುಖವಾಗಿದ್ದೇನೆ ಅಂತ ಅದು ತಿಳಿದು ನಮ್ಮನ್ನ ಬಂಧನದಲ್ಲಿ ಇಡುತ್ತದೆ. ಇದು ಜ್ಞಾನ ಮಾಡುವ ಕೆಲಸ. ಇನ್ನು ರಜೋಗುಣ ಕ್ರಿಯಾಪದೋದಿತ ಕರ್ಮೇಂದ್ರಿಯಾಣಿ ಆಶ್ರಿತ್ಯ. ರಜೋಗುಣ ಏನ್ ಮಾಡ್ತದೆ? ಕ್ರಿಯಾ ಎನ್ನುವ ಪದದಿಂದ ಹೇಳಲ್ಪಟ್ಟ ಕರ್ಮೇಂದ್ರಿಯಗಳು ಅಂತ ಇಟ್ಕೋಬೇಕು. ಕರ್ಮೇಂದ್ರಿಯಗಳನ್ನು ಆಶ್ರಯಿಸಿ, ಅದರಿಂದ ರಜೋಗುಣ ಯಾವುದನ್ನು ಆಶ್ರಯಿಸಿದೆ? ಕರ್ಮೇಂದ್ರಿಯಗಳನ್ನು. ಸತ್ವಗುಣ ಜ್ಞಾನೇಂದ್ರಿಯಗಳನ್ನ ಅಂತ ಒಟ್ಟು.
ಈ ರಜೋಗುಣ ಕರ್ಮೇಂದ್ರಿಯವನ್ನು ಆಶ್ರಯಿಸಿ ಕರ್ಮೇಂದ್ರಿಯೈ ಯತ್ ವಚನಾದಿರೂಪ ಬಾಹ್ಯಕ್ರಿಯಾ ಕರ್ತೃತ್ವಂ ತದ್ವಿಷಯ ಬದ್ನಾತಿ. ಈ ಬಾಹ್ಯೇಂದ್ರಿಯ ಕ್ರಿಯೆಗಳು, ಕರ್ಮೇಂದ್ರಿಯಗಳಿಂದ ಏನೇನು ಕೆಲಸಗಳನ್ನು ಮಾಡ್ತೇವೆ ಅದೆಲ್ಲವನ್ನು ಕೂಡ ನಾನೇ ಮಾಡ್ತೇನೆ ಅಂತ ಆ ರೀತಿಯಾಗಿ ಬಂಧನವನ್ನ ಉಂಟು ಮಾಡುತ್ತದೆ ರಜೋಗುಣ. ನೋಡಿ, ಜ್ಞಾನೇಂದ್ರಿಯಕ್ಕೂ ಕರ್ಮೇಂದ್ರಿಯಕ್ಕೂ ಏನು ವ್ಯತ್ಯಾಸ? ಬಂಧನ ಹೇಗೆ ಆಗುತ್ತದೆ ಹಾಗೆಂದ್ರೆ, ಸತ್ವಗುಣ ಜ್ಞಾನೇಂದ್ರಿಯದಲ್ಲಿ ಇದ್ದು ಬಂಧನ ಮಾಡುತ್ತದೆ. ಏನು ಅಂತ? ನಾನೇ ಸುಖವನ್ನ ಭೋಗ ಮಾಡ್ತಾ ಇದ್ದೇನೆ ಹಾಗೆ ಅಂತ. ಅದೇ ತರ ರಜೋಗುಣ ಏನ್ ಮಾಡ್ತಾ ಇದೆ? ಹೇಗೆ ಬಂಧನವನ್ನು ಉಂಟು ಮಾಡುತ್ತದೆ? ನಾನೇ ಕ್ರಿಯೆಯನ್ನ ಮಾಡ್ತಾ ಇದ್ದೇನೆ ಹಾಗೆ ಅಂತ ಬಂಧನವನ್ನು ಉಂಟು ಮಾಡ್ತದೆ. ನೋಡಿ, ಇದೆಲ್ಲ ನಮ್ಮಲ್ಲಿ ಇರತಕ್ಕ ವಿಚಾರಗಳು. ನೋಡಿ, ನಾನೇ ಸುಖ ಪಡ್ತಾ ಇದ್ದೇನೆ, ನಾನೇ ಕ್ರಿಯೆಯನ್ನ ಮಾಡ್ತಾ ಇದ್ದೇನೆ ಹಾಗೆ ಅಂತ. ಇದನ್ನೇ ಅಭಿಮಾನ ಅಂತ ಕರೆಯೋದು. ಇನ್ನು ತಮೋಗುಣ ಅಪಿ ದ್ರವ್ಯ ಪದೋದಿತ ಶರೀರಮಾಶ್ರಿತ್ಯ. ಇನ್ನು ತಮೋಗುಣ ಅದಕ್ಕೆ ಆಧಾರ ಯಾವುದನ್ನು ಆಶ್ರಯಿಸಿದೆ ಹಾಗೆಂದ್ರೆ ಈ ಶರೀರವೇ ಆಧಾರ. ಅದಕ್ಕೆ ಶರೀರವನ್ನು ಆಶ್ರಯಿಸಿ ಕಾರ್ಯಕರ್ತೃತ್ವೇ ಶರೀರ ವೇದನಾದಿಜನ್ಯ ದುಃಖ ಭೋಕ್ತೃತ್ವ ರೂಪೇ ತದ್ವಿಷಯ ಬದ್ನಾತಿ. ಅದು ಹೇಗೆ ಬಂಧನವನ್ನು ಉಂಟು ಮಾಡುತ್ತದೆ ಅಂದರೆ, ಶರೀರಕ್ಕೆ ವೇದನಾದಿಗಳನ್ನು ಕೊಟ್ಟು ನಮ್ಮನ್ನ ಬಂಧನದಲ್ಲಿ ಇರುತ್ತದೆ ಹಾಗೆ. ಸಹ ಏನ ಸ್ವರೋಚಿಷಾ ಇತ್ಯಾದಿನ ಮತ್ಸ್ವಾಮಿತಯ ಉಕ್ತ ಏಷಃ ಜೀವಬಂಧಕತಯ ಉಕ್ತಃ ಭಗವಾನ್ ಏತೈಃ ಬಂಧಕತಯ ಪೂರ್ವಮುಕ್ತೈಃ ತ್ರಿಭಿಃ ಸೂಕ್ಷ್ಮೈಃ ಸತ್ವಾದಿ ಗುಣೈಃ ಲಿಂಗೈಃ ಸೂಕ್ಷ್ಮರೂಪೇಣ ಸ್ವಜ್ಞಾಪಕೈಃ ಅಧಕೃತ ಅಕ್ಷಜಃ ಅಪಿ ಜೀವಪ್ರಯತ್ನಾತ್ ದ್ರಷ್ಟುಂ ಅಯೋಗ್ಯಃ ಅಪಿ ಇತಿ ಯಾವತ್. ಇಷ್ಟು ಬಂಧನದ ವಿಚಾರವನ್ನು ಹೇಳಿ ಈ ಪ್ರಕೃತಿ ಏನ್ ಮಾಡುತ್ತದೆ? ಅದು ಮೋಚನೆಯನ್ನು ಮಾಡ್ತದೆ. ಆ ಮೋಚನಾ ಕ್ರಮವನ್ನ ಹೇಳ್ತಾರೆ. ಅದು ಪರಮಾತ್ಮ ಏನ್ ಮಾಡ್ತಾನೆ? ಪೂರ್ವಮುಕ್ತೈಹಿ ತ್ರಿಭಿಹಿ, ಹಿಂದೆ ಹೇಳಿದ ಈ ಮೂರು ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ, ಸೂಕ್ಷ್ಮೈಹಿ, ಅದರದೇ ಸೂಕ್ಷ್ಮ ರೂಪಗಳು ಇದೆ. ಪ್ರಕೃತಿಯ ಸೂಕ್ಷ್ಮ ರೂಪಗಳು ಅವುಗಳಿಂದ, ಸತ್ವಾದಿ ಗುಣಗಳಿಂದ ಸೂಕ್ಷ್ಮ ರೂಪೇಣ ಸ್ವಜ್ಞಾಪಕೈಹಿ, ಇದು ಪರಮಾತ್ಮನನ್ನು ತಿಳಿಸಿಕೊಡುತ್ತದೆ. ನೋಡಿ, ಇದೇ ಪ್ರಕೃತಿ ಪರಮಾತ್ಮನನ್ನ ಮುಚ್ಚು ಮಾಡುತ್ತದೆ ಬಂಧನ ಮಾಡಿದಾಗ, ಮೋಚನೆ ಮಾಡಿದಾಗ ಪರಮಾತ್ಮನನ್ನ ಚೆನ್ನಾಗಿ ತಿಳಿಸಿಕೊಡುತ್ತದೆ ಅಂತ. ಇದೇ ಪ್ರಕೃತಿಯೇ. ಅದರಿಂದ ದೇವರಿಗೆ ಏನಂತ ಹೆಸರು? ಅಧೋಕ್ಷಜ ಹಾಗೆ. ಏನು ಅಧೋಕ್ಷಜ ಅಂದ್ರೆ ಏನು? ಅಧಕೃತ ಅಕ್ಷಜ. ಪ್ರತ್ಯಕ್ಷದಿಂದ ದೇವರನ್ನ ತಿಳಿಯಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ದೇವರನ್ನ ಅಧೋಕ್ಷಜ ಅಂತ ಕರೀತಾರೆ. ಜೀವ ಪ್ರಯತ್ನಾತ್ ದ್ರಷ್ಟುಂ ಅಯೋಗ್ಯ. ಜೀವ ಎಷ್ಟೇ ಪ್ರಯತ್ನ ಪಡಲಿ, ಜ್ಞಾನೇಂದ್ರಿಯಗಳಿಂದ, ಕರ್ಮೇಂದ್ರಿಯಗಳಿಂದ, ಮನಸ್ಸಿನಿಂದ ಪ್ರಯತ್ನ ಪಟ್ಟರೂ ಕೂಡ ದೇವರನ್ನು ತಿಳಿಲಿಕ್ಕೆ ಸಾಧ್ಯನೇ ಇಲ್ಲ. ಜೀವ ಪ್ರಯತ್ನ ದ್ರಷ್ಟುಂ ಅಯೋಗ್ಯ. ಪರಮಾತ್ಮ ಆ ರೀತಿಯಾಗಿ ಇದ್ದಾನೆ. ಹಾಗಿದ್ರೂ ಕೂಡ ಸ್ವೇನ ಅಂದ್ರೆ ಸ್ವಪ್ರಸಾದೇನ, ದೇವರ ಪ್ರಸಾದ ಇದು. ದೇವರನ್ನ ತಿಳಿತೀವಿ ಹಾಗೆಂದ್ರೆ, ಶಾಸ್ತ್ರಗಳನ್ನ ಕೇಳ್ತೀವಿ ಹಾಗೆಂದ್ರೆ ಅದು ದೇವರ ಪ್ರಸಾದ. ತನ್ನ ಪ್ರಸಾದದಿಂದ ಜೀವೇನ ಲಕ್ಷಿತಾ ದೃಷ್ಟ ಗತಿ ಸ್ವರೂಪಂ ಯಸ್ಯ. ಆ ಜೀವನಿಗೆ ತನ್ನ ಪ್ರಸಾದದ ಮೂಲಕ ತನ್ನನ್ನು ಕಾಣುವ ಭಾಗ್ಯವನ್ನು ಕೊಡ್ತಾನೆ, ಅಪರೋಕ್ಷ ಜ್ಞಾನವನ್ನು ಕೊಡ್ತಾನೆ ಅಂತ ಅರ್ಥ. ಅತ್ರಾಪಿ ಅಯಂ ವಿವೇಕ. ಅದರ ವಿವರಣೆಯನ್ನು ಹೇಳ್ತಾ ಇದ್ದಾರೆ. ಜೀವಮೋಚನಾಯ, ಜೀವನನ್ನ ಮೋಚನೆಗೊಳಿಸಬೇಕು ಎನ್ನುವುದಕ್ಕಾಗಿ ಹರಿಣಾ ಪ್ರೇರಿತ ಸೂಕ್ಷ್ಮ ಸತ್ವಗುಣ, ಪರಮಾತ್ಮನಿಂದ ಪ್ರೇರಿಸಲ್ಪಟ್ಟ ಸೂಕ್ಷ್ಮ ಸತ್ವ ಅದೇನ್ ಮಾಡುತ್ತದೆ? ಜ್ಞಾನೇಂದ್ರಿಯ ಷಟ್ಕಂ ಆಶ್ರಿತ್ಯ. ಅದು ಯಾವುದನ್ನ ಆಶ್ರಯಿಸ್ತದೆ? ಅದು ಕೂಡ ಸತ್ವಗುಣ. ಸೂಕ್ಷ್ಮ ಸತ್ವವೂ ಕೂಡ ಜ್ಞಾನೇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ಆಶ್ರಯಿಸಿ ಹರಿ ವಿಷಯಕ ಶ್ರವಣಾದಿರೂಪ ಜ್ಞಾನಜನಕ ಭವತಿ. ಪರಮಾತ್ಮನ ವಿಷಯವಾದ ಶ್ರವಣಾದಿಗಳನ್ನ ತಂದುಕೊಡುತ್ತದೆ. ನೋಡಿ, ಪರಮಾತ್ಮನಿಂದ ಪ್ರೇರಿಸಲ್ಪಟ್ಟ ಸ್ಥೂಲ ಪ್ರಕೃತಿ ಅಂದ್ರೆ ಸ್ಥೂಲವಾದ ಸತ್ವಗುಣ ಅದು ಬಂಧನವನ್ನ ಮಾಡುತ್ತದೆ. ಪರಮಾತ್ಮನಿಂದ ಪ್ರೇರಿಸಲ್ಪಟ್ಟ ಸೂಕ್ಷ್ಮವಾದ ಸತ್ವಗುಣ ಜ್ಞಾನೇಂದ್ರಿಯವನ್ನು, ಮನಸ್ಸನ್ನು ಆಶ್ರಯಿಸಿ ಪರಮಾತ್ಮನ ವಿಷಯಕವಾದ ಶ್ರವಣಾದಿಗಳನ್ನ ಮಾಡುವಂತೆ ಮಾಡುತ್ತದೆ. ಅದರಿಂದ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ನೀನು ಸ್ಥೂಲ ಪ್ರಕೃತಿಯನ್ನ ಪ್ರೇರಣೆ ಮಾಡಬೇಡ, ನೀನು ಸೂಕ್ಷ್ಮ ಪ್ರಕೃತಿಯನ್ನ ದಯವಿಟ್ಟು ಪ್ರೇರಣೆ ಮಾಡಿ ಶ್ರವಣಾದಿಗಳು ಆಗುವಂತೆ ಮಾಡು ಅಂತ.
ಎಷ್ಟು ಚೆನ್ನಾಗಿದೆ ನೋಡಿ ವಿಚಾರ. ಇನ್ನು ಅದೇ ತರ ಸೂಕ್ಷ್ಮ ರಜೋಗುಣ ಏನ್ ಮಾಡ್ತದೆ? ಕರ್ಮೇಂದ್ರಿಯಾನಿ ಆಶ್ರಿತ್ಯ. ನೋಡಿ, ರಜೋಗುಣ ಯಾವುದನ್ನು ಆಶ್ರಯಿಸಿರುತ್ತದೆ? ಕರ್ಮೇಂದ್ರಿಯಗಳನ್ನ. ಅದು ಸ್ಥೂಲವಾಗಲಿ ಸೂಕ್ಷ್ಮವಾಗಲಿ ಎರಡೂ ಆಶ್ರಯಿಸಿರೋದು ಕರ್ಮೇಂದ್ರಿಯವನ್ನೇ. ಸೂಕ್ಷ್ಮ ರಜ ಸ್ಥೂಲ ರಜ ಎರಡೂ ಕೂಡ ಕರ್ಮೇಂದ್ರಿಯವನ್ನೇ ಆಶ್ರಯಿಸಿ ಸೂಕ್ಷ್ಮ ರಜೋಗುಣ ಏನ್ ಮಾಡ್ತದೆ? ಹರಿಪ್ರೀತ್ಯರ್ಥಾನಿ ಕರ್ಮಾಣಿ ಕಾರಯನ್ ಅಂತಃಕರಣ ಶುದ್ಧಿ ದ್ವಾರ ಹರಿಜ್ಞಾನ ಜನಕಃ ಭವತಿ. ಪರಮಾತ್ಮನ ಪ್ರೀತಿಗೆ, ಪರಮಾತ್ಮನ ಪ್ರೀತಿಯನ್ನ ತಂದುಕೊಡುವ ಕರ್ಮಗಳನ್ನ ಮಾಡಿಸಿ, ಪರಮಾತ್ಮನ ಪ್ರೀತಿಯನ್ನು ತಂದುಕೊಡುವ ಕೆಲಸಗಳನ್ನ ಮಾಡಿಸಿ, ಹೋಮ ಹವನ ಜಪ ಅರ್ಚನೆ ನಾನಾ ವಿಧವಾದ ನೋಡಿ ಕಾಯೇನ ವಾಚ ಮನಸ ಏನೇನು ಮಾಡ್ಲಿಕ್ಕಾಗ್ತದೋ ಅದೆಲ್ಲ. ಅಂದ್ರೆ ಇದು ಪಂಚ ಕರ್ಮೇಂದ್ರಿಯಗಳನ್ನ ಹೇಳ್ತಾರೆ. ಪಂಚ ಕರ್ಮೇಂದ್ರಿಯಗಳು ಅಂದ್ರೆ ವಾಕ್, ಮನಸ್ಸಿನಿಂದ ದೇವರ ಸ್ತೋತ್ರ ಮಾಡೋದು, ಪಾರಾಯಣ ಮಾಡೋದು, ಇದೆಲ್ಲ ವಾಕಿನಿಂದ ಆಗಿರ್ತಕ್ಕದ್ದು. ಇನ್ನು ಕೈ ಕಾಲುಗಳು, ಕೈಯಿಂದ ದೇವರ ಅರ್ಚನೆ ಮಾಡೋದು, ಕಾಲಿನಿಂದ ಪ್ರದಕ್ಷಿಣೆ ನಮಸ್ಕಾರ ಮಾಡೋದು, ಇದು ಈ ರೀತಿಯಾಗಿ ಕರ್ಮೇಂದ್ರಿಯಗಳಿಂದ ಪರಮಾತ್ಮನ ಪ್ರೀತಿಕರವಾದ ಕಾರ್ಯಗಳನ್ನ ಮಾಡಿಸಿ ಅದರಿಂದ ಏನಾಗ್ತದೆ? ಅಂತಃಕರಣ ಶುದ್ಧಿಯನ್ನ ತಂದುಕೊಟ್ಟು, ನೋಡಿ ಕರ್ಮದಿಂದ ಮನಸ್ಸು ಶುದ್ಧಿ ಆಗ್ತದೆ. ಮನಸ್ಸು ಶುದ್ಧಿಯಾಗಿ ಹರಿಜ್ಞಾನ ಜನಕ ಹುಟ್ಟಲಿಕ್ಕೆ ಅನುಕೂಲ ಮಾಡಿಕೊಡುತ್ತದೆ ಸೂಕ್ಷ್ಮ ರಜೋಗುಣ ಅಂತ ತಿಳಿಬೇಕು. ಇನ್ನು ಸೂಕ್ಷ್ಮ ತಮೋಗುಣ ಏನ್ ಮಾಡುತ್ತದೆ? ಅದು ಕೂಡ ಸಾಧನೆಗೆ ಉಪಯುಕ್ತವಾಗಿರುತ್ತದೆ. ನೋಡಿ, ಅದು ಯಾವುದನ್ನ ಆಶ್ರಯಿಸ್ತಿದೆ? ಹಾಗೆಂದ್ರೆ ಶರೀರವನ್ನ ಆಶ್ರಯಿಸಿದೆ. ನಾವು ನೋಡಿದ್ದೀವಿ, ಸ್ಥೂಲ ತಮೋಗುಣವೂ ಕೂಡ ಶರೀರವನ್ನೇ ಆಶ್ರಯಿಸಿದೆ, ಸೂಕ್ಷ್ಮ ತಮೋಗುಣವೂ ಕೂಡ ಶರೀರವನ್ನೇ ಆಶ್ರಯಿಸಿದೆ. ಶರೀರವನ್ನು ಆಶ್ರಯಿಸಿ ಹರಿಪ್ರೀತಿ ಜನಕ ಉಪವಾಸಾದಿ ತಪೋಜನಿತ ವೇದನಾಧಿಕಂ ಉತ್ಪಾದಯನ್. ಈ ಸೂಕ್ಷ್ಮ ತಮೋಗುಣ ಅದು ಎಲ್ಲ ಸಾಧನೆ ಮಾಡಿಸತಕ್ಕದ್ದು, ಮೋಚಕ. ಅದು ಹೇಗೆ ಮೋಚನೆ ಮಾಡಿಸ್ತದೆ ಅಂದ್ರೆ ಉಪವಾಸಾದಿ ವ್ರತಗಳನ್ನ ಮಾಡಿಸಿ, ಉಪವಾಸ ಮಾಡಿದಾಗ ದುಃಖ ಆಗ್ತದೆ ನೋಡಿ ಶರೀರ. ಆ ಶರೀರವನ್ನ ತಂದು ಆ ಸತ್ಕಾರ್ಯ ಮಾಡಿಸಿ, ಅಂದ್ರೆ ಉಪವಾಸಾದಿಗಳನ್ನ ಮಾಡಿಸಿ ನಮಗೆ ವೇದನೆಯನ್ನು ತಂದು ಕೊಡುತ್ತದೆ. ಉದಾಹರಣೆಗೆ ಏಕಾದಶಿ ಇರ್ಬೋದು, ವಿಷ್ಣು ಪಂಚಕ, ಚಾತುರ್ಮಾಸ್ಯ, ಪ್ರಾತಃ ಸ್ನಾನ ಇರಬಹುದು, ಎಲ್ಲ ಶರೀರಕ್ಕೆ ವೇದನೆಯನ್ನು ತಂದು ಕೊಡುತ್ತದೆ. ಆದರೆ ಅದು ಮೋಚಕ. ಇದರಿಂದಲೇ ನಮಗೆ ಮೋಚಕ ಅಂತ ನಾವು ತಿಳಿಬೇಕು. ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ನೋಡಿ, ಸುಖ ದುಃಖವನ್ನು ಸಮವಾಗಿ ತಿಳಿಯೋದು ಅಂದ್ರೆ ಹೇಗೆ? ಶಾಸ್ತ್ರೋಕ್ತ ರೀತಿಯಾಗಿ ಹೇಳಿದ್ದು ಅದು ದುಃಖ ಅಂತ ಅನಿಸಿದರೂ ಕೂಡ ಅದೇ ಸುಖಕ್ಕೆ ಕಾರಣ. ನೋಡಿ, ಈ ರೀತಿಯಾಗಿ ಸೂಕ್ಷ್ಮ ತಮೋಗುಣ ಶರೀರವನ್ನು ಆಶ್ರಯಿಸಿ ಏಕಾದಶಿಯಾದಿ ವ್ರತಗಳನ್ನ, ಉಪವಾಸ ವ್ರತಗಳನ್ನ ಮಾಡಿಸಿ ತನ್ಮೂಲಕ ಶರೀರಕ್ಕೆ ವೇದನೆಯನ್ನು ತಂದುಕೊಟ್ಟು ಹರಿಜ್ಞಾನ ಸಾಧಕ, ಪರಮಾತ್ಮನ ಜ್ಞಾನಕ್ಕೆ ಅದು ಸಹಕಾರಿ ಮಾಡುತ್ತದೆ. ನೋಡಿ, ಕರ್ಮೇಂದ್ರಿಯ ಇರ್ಬೋದು ಅಥವಾ ಶರೀರ ಇರ್ಬೋದು, ಮೇನ್ ಯಾವುದು? ಪರಮಾತ್ಮನ ಜ್ಞಾನ ಭಕ್ತಿ ಇವುಗಳಿಗೆ ಸಹಕಾರ ಮಾಡ್ತದೆ. ಸತ್ವಗುಣ ರಜೋಗುಣ ತಮೋಗುಣ ಸೂಕ್ಷ್ಮವಾದದ್ದು ಏನ್ ಮಾಡುತ್ತದೆ? ಪರಮಾತ್ಮನ ಜ್ಞಾನ ಭಕ್ತಿ ವಿಷಯ ವೈರಾಗ್ಯ ಇವುಗಳಿಗೆ ಸಹಕಾರ ಮಾಡುತ್ತದೆ. ಇನ್ನು ಸ್ಥೂಲವಾದ ಸತ್ವಗುಣ ರಜೋಗುಣ ತಮೋಗುಣ ನಮ್ಮನ್ನ ಬಂಧನದಲ್ಲಿ ಇಡುತ್ತದೆ. ಎರಡಕ್ಕೂ ಆಶ್ರಯ ಒಂದೇ. ಸತ್ವಗುಣಕ್ಕೆ ಸೂಕ್ಷ್ಮ ಸ್ಥೂಲ ಎರಡಕ್ಕೂ ಜ್ಞಾನೇಂದ್ರಿಯ ಮತ್ತು ಮನಸ್ಸೇ ಆಶ್ರಯವಾಗಿದೆ. ರಜೋಗುಣಕ್ಕೆ ಸೂಕ್ಷ್ಮ ಸ್ಥೂಲ ಎರಡಕ್ಕೂ ಕೂಡ ಕರ್ಮೇಂದ್ರಿಯಗಳೇ ಆಶ್ರಯವಾಗಿದೆ. ಇನ್ನು ತಮೋಗುಣ ಸೂಕ್ಷ್ಮ ಸ್ಥೂಲ ಎರಡಕ್ಕೂ ಕೂಡ ಶರೀರವೇ ಆಶ್ರಯವಾಗಿದೆ. ಆದರೆ ಸ್ಥೂಲ ಗುಣಗಳು ಬಂಧನವನ್ನ ಮಾಡುತ್ತದೆ, ನಾನು ನನ್ನದು ಎನ್ನುವ ಮಮತೆಗಳನ್ನು ಹುಟ್ಟಿಸ್ತದೆ. ಸೂಕ್ಷ್ಮವಾದದ್ದು ಪರಮಾತ್ಮನ ಜ್ಞಾನವನ್ನ ಹುಟ್ಟಿಸ್ತದೆ ಅಂತ ಎರಡು ವ್ಯತ್ಯಾಸ. ಇದು ಎರಡನ್ನೂ ಪ್ರೇರಣೆ ಮಾಡುವವ ಪರಮಾತ್ಮನೇ. ಸ್ಥೂಲ ಪ್ರಕೃತಿಯನ್ನು ಪ್ರೇರಣೆ ಮಾಡುವವ ಪರಮಾತ್ಮ, ಸೂಕ್ಷ್ಮ ಪ್ರಕೃತಿಯನ್ನು ಕೂಡ ಪ್ರೇರಣೆ ಮಾಡತಕ್ಕವ ಪರಮಾತ್ಮ. ಹಾಗೆ ಇಷ್ಟು ನಾವು ತಿಳ್ಕೊಂಡಿರಬೇಕು. ಸಾಧನೆ ಮಾಡತಕ್ಕವರು ನನ್ನಿಂದ ಯಾಕೆ ಪಾಪ ಆಯಿತು, ನನ್ನಿಂದ ಯಾಕೆ ಪುಣ್ಯ ಆಯಿತು, ದೇವರು ಹೇಗೆ, ದೇವರ ವ್ಯವಸ್ಥೆ ಹೇಗೆ, ದೇವರ ಸಿಸ್ಟಮ್ ಹೇಗೆ, ಕ್ಷೇತ್ರಜ್ಞ ದೇವರು, ಕ್ಷೇತ್ರಜ್ಞ ಏವಚ ಅಂತ ನಾವು ಗೀತೆಯಲ್ಲಿ ನೋಡಿದ್ದೀವಿ. ನಾವು ಕ್ಷೇತ್ರಜ್ಞ ದೇವರು, ಶರೀರ ವ್ಯಾಪಾರವನ್ನ ನಿಂತು ಪ್ರೇರಣೆ ಮಾಡತಕ್ಕವ ಪರಮಾತ್ಮ. ಅದನ್ನ ಹೇಗೆ ಮಾಡ್ತಾನೆ, ಈ ಪ್ರಕೃತಿಯಿಂದ ಹೇಗೆ ಬಂಧನ ಮೋಚನವನ್ನು ಮಾಡ್ತಾನೆ ಹಾಗೆಂಬುದನ್ನ ಸುಂದರವಾಗಿ ಈ ಎರಡು ಶ್ಲೋಕದಲ್ಲಿ ಬ್ರಹ್ಮದೇವರು ನಮಗೆ ನಿರೂಪಣೆ ಮಾಡಿ ಕೊಟ್ಟಿದ್ದಾರೆ. ಯತಃ ಏವಂ ಬಂಧಕಃ ಮೋಚಕಶ್ಚ ಅತಃ ಭಗವಾನ್ ಸರ್ವಜೀವೇಭ್ಯ ಭಿನ್ನ.
ಯಾವ ಕಾರಣದಿಂದ ಪರಮಾತ್ಮನೇ ಪ್ರಕೃತಿಯನ್ನ ಪ್ರೇರಣೆ ಮಾಡಿ ಬಂಧನದಲ್ಲಿ ಇಡ್ತಾನೆ, ಪ್ರಕೃತಿಯನ್ನ ಪ್ರೇರಣೆ ಮಾಡಿ ನಮ್ಮನ್ನ ಮೋಚನೆ ಮಾಡ್ತಾನೆ. ಹಾಗಿರುವಾಗ ಜೀವ ಬ್ರಹ್ಮ ಒಂದಾಗ್ಲಿಕ್ಕೆ ಹೇಗೆ ಸಾಧ್ಯ? ಜೀವ ಬೇರೆ, ಪರಮಾತ್ಮ ಬೇರೆ, ಭಿನ್ನ ಭಿನ್ನ ಧರ್ಮಗಳು ಇರುವುದರಿಂದ ಅಂತ. ಸ್ವಸ್ಯ ಸರ್ವಾಂತರ್ಭಾವೇಪಿ ನಾರದಸ್ಯ ಶಂಕಾ ಪರಿಹಾರಾಯ ಮಮಚ ಇತಿ ವಿಶೇಷ್ಯ ಉಕ್ತಂ. ನನ್ನಂತರ್ಯಾಮಿ ಅಂತಲ್ಲ, ಎಲ್ಲರ ಅಂತರ್ಯಾಮಿ ಅಂತ ಇಟ್ಕೋಬೇಕು ಅಂತ ಒಟ್ಟು. ಇಷ್ಟು ವಿಚಾರ 2 ಶ್ಲೋಕದಲ್ಲಿ ಹೇಳಿ ಮುಂದಿನದ್ದು 21ನೇ ಶ್ಲೋಕ. ಕಾಲಂ ಕರ್ಮ ಸ್ವಭಾವಂ ಚ ಮಾಯೇಶೋ ಮಾಯೆಯ ಸ್ವಯ ಆತ್ಮನ್ ಯದೃಚ್ಛಯ ಪ್ರಾಪ್ತಂ ವಿಭೂಷುರುಪಾದದೆ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ ಈ ವಿಚಾರದಲ್ಲಿ. ಇನ್ನು ಕಾಲ ಕರ್ಮ ಸ್ವಭಾವಂಚ ನೋಡಿ, ಇದ ಮೇಲೆ ಪ್ರಶ್ನೆ ಬರುತ್ತದೆ. ಏವಂ ಈಶ್ವರಸ್ಯ ಸಗುಣ ಜೀವ ಅಪೇಕ್ಷೆಯ ಭಿನ್ನತ್ವಾತ್. ಆಯ್ತು, ಪರಮಾತ್ಮ ಪರಮಾತ್ಮ ಬೇರೆ, ಜೀವ ಬೇರೆ ಅಂತ ಇಟ್ಟುಕೊಳ್ಳೋಣ. ಭಿನ್ನತ್ವಾತ್ ನಿರ್ಗುಣತ್ವಂ ಯುಕ್ತಂ. ಅದರಿಂದ ಪರಮಾತ್ಮ ಏನಾಗಿದ್ದಾನೆ? ನಿರ್ಗುಣನಾಗಿದ್ದಾನೆ. ತಾನು ಈ ಪ್ರಕೃತಿಯ ಬಂಧನಕ್ಕೆ ಮೋಚನಕ್ಕೆ ಒಳಪಟ್ಟಿಲ್ಲ. ಪ್ರಕೃತಿಯನ್ನ ಕಂಟ್ರೋಲ್ ಮಾಡತಕ್ಕವ ತಾನು ಅದರ ಬಂಧನಕ್ಕೆ ಒಳಪಡ್ತಾನ? ಇಲ್ಲ. ತನಗೆ ತಾನೇ ಬಂಧನ ಆಗಲಿ ಅಂತ ಬಯಸ್ತಾನ ಪರಮಾತ್ಮ? ಇಲ್ಲ. ಸ್ವತಂತ್ರನಾದ್ದರಿಂದ ದೇವರನ್ನ ಅದನ್ನ ಬಂಧನ ಮಾಡುವ ಶಕ್ತಿ ಆ ಪ್ರಕೃತಿಗೆ ಇಲ್ಲ. ಅದರಿಂದ ದೇವರನ್ನ ನಿರ್ಗುಣ ಅಂತ ಕರೀತಾರೆ. ಅಂದ್ರೆ ಏನು? ಪ್ರಾಕೃತವಾದ ಗುಣಗಳ ಸಂಬಂಧ ಇಲ್ಲದವ ಅಂತ ಅರ್ಥ. ಅದು ಕೂಡುತ್ತದೆ. ಈ ರೀತಿಯಾಗಿ ಇಷ್ಟು ವಿಚಾರವನ್ನ ನಿರೂಪಣೆ ಮಾಡಿ, ಇದಾನೀಂ ತಸ್ಮಾತ್ ಸೃಷ್ಟಿಂ ವಕ್ತಂ, ಆ ಪರಮಾತ್ಮನಿಂದ ಸೃಷ್ಟಿಯ ವಿಚಾರವನ್ನು ಹೇಳಲು ಮುಂದೆ ಬರೀತಾರೆ. ಹಾಗೆಂತ ನಾನು ಭಗವಾನ್ ಸೃಷ್ಟೌ ಕಾಲಕರ್ಮಾದಿರೂಪಂ ಕಾರಣಾಂತರಂ ಅಪೇಕ್ಷತಿ ನವಾ. ಪರಮಾತ್ಮ ತಾನು ಜೀವನನ್ನ ಸೃಷ್ಟಿ ಮಾಡಬೇಕು ಹಾಗೆಂದ್ರೆ ಕಾಲ ಮತ್ತು ಕರ್ಮಾದಿಗಳನ್ನ ಅಪೇಕ್ಷೆ ಪಡ್ತಾನೆಯೋ ಇಲ್ಲವೋ? ನೋಡಿ, ಸೃಷ್ಟಿಕಾಲ ಬರಬೇಕು ಅಂತ ಕಾಯ್ತಾ ಇರ್ತಾನೆ. ಕಾಲ ಬಂದ್ರನೇ ಮಾಡೋದು. ನಾವು ನೋಡಿ ಸಂಧ್ಯಾವಂದನೆ ಮಾಡ್ತೀವಿ, ಕಾಲ ಬಂದಾಗ ಮಾಡ್ತೀವಿ. ಏಕಾದಶಿ ಕಾಲ ಬಂದಾಗ ಮಾಡ್ತೀವಿ. ಅದೇ ತರ ನಮಗೆ ಅದರಿಂದ ನಾವು ಅಸ್ವತಂತ್ರರು. ಕಾಲವನ್ನ ನೋಡಿ 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 ಮಾಡುವ ಕಾಲದ ಅಪೇಕ್ಷೆ ನಮಗಿದೆ. ಅದೇ ತರ ಪರಮಾತ್ಮನಿಗೂ ಕೂಡ ಅಪೇಕ್ಷೆ ಇದಲ್ಲ. ಯಾಕೆ? ಸೃಷ್ಟಿಕಾಲ ಬಂದಾಗ ಸೃಷ್ಟಿ ಮಾಡ್ತಾನೆ, ಕಾಲ ಬಂದಾಗಲೇ ಸುಮ್ಮನೆ ಮಾಡೋದಿಲ್ಲ. ಸಂಹಾರ ಕಾಲ ಬಂದಾಗಲೇ ಸಂಹಾರ ಮಾಡ್ತಾನೆ, ಇಲ್ಲಾಂದ್ರೆ ಸುಮ್ಮನೆ ಪ್ರಳಯ ಮಾಡೋದಿಲ್ಲ ದೇವರು. ಅದರಿಂದ ದೇವರು ಕಾಲವನ್ನ ಆಶ್ರಯಿಸ್ತಾನೋ ಅಲ್ಲವೋ ಅಂತ ಒಂದು ಕ್ವಶನ್. 2ನೇ ಕ್ವಶನ್, ಕರ್ಮ. ಈ ಜೀವನಿಗೆ ಈ ಶರೀರ, ಈ ಮನೆಯಲ್ಲಿ ಹುಟ್ಟಬೇಕು, ಈ ಪ್ರಾಣಿಯಾಗಿ ಹುಟ್ಟಬೇಕು, ಈ ಮರವಾಗಿ ಹುಟ್ಟಬೇಕು, ಇದೆಲ್ಲ ಯಾವುದು? ಅವರ ಕರ್ಮವನ್ನು ಅನುಸರಿಸಿ, ಹಿಂದೆ ಮಾಡಿದ ಪೂರ್ವಕೃತ ಕರ್ಮವನ್ನು ಅನುಸರಿಸಿ. ದೇವರು ಕರ್ಮವನ್ನ ಅನುಸರಿಸಿ ಮಾಡ್ತಾನೋ ಅಲ್ಲವೋ ಅಂತ 2ನೇ ಪ್ರಶ್ನೆ. ಅಂದ್ರೆ 2 ಒಂದೇ ಪ್ರಶ್ನೆ. ಕಾಲ ಕರ್ಮಾದಿಗಳನ್ನ ಅನುಸರಿಸಿ ಸೃಷ್ಟಿಯನ್ನ ಮಾಡ್ತಾನೋ ಅಥವಾ ಅವುಗಳನ್ನ ಅಪೇಕ್ಷಿಸದೆ ಸ್ವತಂತ್ರವಾಗಿ ಯಾವುದರ ಅಪೇಕ್ಷೆ ಇಲ್ಲದೆ ಮಾಡ್ತಾನೋ ಹಾಗೆ ಅಂತ. ಕಾರಣಾಂತರಂ ಅಪೇಕ್ಷತೆ ನವ ಇತಿ ಪ್ರಶ್ನ. ಆದ್ಯೆ ಸ್ವಾತಂತ್ರ್ಯ ಹಾನಿ. ನೋಡಿ, ಕಾಲಕರ್ಮಾದಿಗಳನ್ನ ಅನುಸರಿಸಿ ಸೃಷ್ಟಿಯನ್ನ ಮಾಡ್ತಾನೆ ಅಂದ್ರೆ ದೇವರು ಸ್ವತಂತ್ರ ಅಲ್ಲ. ಯಾಕೆ? ಕಾಲಕರ್ಮಾದಿಗಳನ್ನ ಅನುಸರಿಸಿ ಮಾಡ್ತಾನೆ. ಈಗ ನೋಡಿ, ನಾವು ಅಡಿಗೆ ಮಾಡಬೇಕು ಅಂದ್ರೆ ನಮಗೆ ಅಕ್ಕಿ, ಬೆಂಕಿ, ನೀರು ಇದೆಲ್ಲ ಬೇಕು. ಅದಿಲ್ಲದಿದ್ರೆ ನಾವು ಅಡಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಅದೇ ತರ ದೇವರು ಕೂಡ ಕಾಲ, ಕರ್ಮ ಇವುಗಳೆಲ್ಲ ಬೇಕು. ಇಲ್ಲದಿದ್ದರೆ ಅವನಿಗೂ ಕೂಡ ಸೃಷ್ಟಿ ಮಾಡ್ಲಿಕ್ಕೆ ಬರೋದಿಲ್ಲ. ಮತ್ತು ಅವನ ಎಂಥದ್ದು ಸ್ವತಂತ್ರ ಆಗ್ತಾನೆ? ಅವನು ಸ್ವತಂತ್ರನೇ ಅಲ್ಲ ಹಾಗೆ ಅಂತ ಬರ್ತದೆ. ದ್ವಿತೀಯೇ, ಇಲ್ಲ ಇಲ್ಲ ಇಲ್ಲ, ಕಾಲಕರ್ಮಾದಿಗಳನ್ನ ಅಪೇಕ್ಷೆ ಮಾಡೋದಿಲ್ಲ ಅವನು ಹಾಗೆ ಅಂತ ಹೇಳಿದ್ರೆ ಕಾಲಕರ್ಮಾದೀನ ಸೃಷ್ಟಿ ಪ್ರತಿಪಾದಕ ಶ್ರುತ್ಯಾದಿ ವಿರೋಧ. ಕಾಲಕರ್ಮಗಳನ್ನ ಅನುಸರಿಸಿ ಪರಮಾತ್ಮ ಸೃಷ್ಟಿಯನ್ನು ಮಾಡ್ತಾನೆ ಅಂತ ವೇದ ಭಾಗಗಳು ಹೇಳ್ತಾ ಇದೆ. ಅಂದ್ರೆ ವೇದವಾಕ್ಯಗಳು ವಿರೋಧ ಆಯ್ತಲ್ವಾ? ನೋಡಿ, ಈ ಕಡೆ ಹೋದ್ರೂ ತೊಂದರೆ, ಹಾಗೆ ಹೋದ್ರೂ ತೊಂದರೆ, 2 ಕಡೆ ತೊಂದರೆ ಆಯ್ತು.
ಕಾಲಕರ್ಮಗಳನ್ನ ಕಾರಣವಾಗಿ ಇಟ್ಟುಕೊಂಡು ಮಾಡ್ತಾನೆ ಅಂತ ಮಾಡಿದರೆ ಸ್ವಾತಂತ್ರ್ಯ ಹಾನಿ. ಇಲ್ಲ ಕಾಲಕರ್ಮಗಳನ್ನ ಅನುಸರಿಸಿ ಮಾಡೋದಿಲ್ಲ ಅಂತ ಹೇಳಿದರೆ ವೇದಗಳು ಆ ರೀತಿಯಾಗಿ ಹೇಳ್ತಾ ಇದೆ, ವೇದ ಅಪ್ರಮಾಣ ಅಂತ ಆಗ್ತದೆ. ಅದರಿಂದ ಈ ಶಂಕೆ ಬರುತ್ತದೆ. ಅದನ್ನ ತಾವತ್ ಅಪಾಕರೋತಿ, ಅದನ್ನ ನಿರಾಕರಣೆ ಮಾಡ್ತಾ ಇದ್ದಾನೆ ಪರಮಾತ್ಮ ಈ ಶ್ಲೋಕದಲ್ಲಿ. ಆದಿ ಶಬ್ದದಿಂದ ಕಾಲಕರ್ಮ ಆದಿ ಅಂತ ಇದೆ, ಆದಿಯಿಂದ ಸ್ವಭಾವ ಇತ್ಯಾದಿಗಳನ್ನು ಕೂಡ ಇಟ್ಕೋಬೇಕು. ಪರಮಾತ್ಮನೇ ಕಾಲ ಇಲ್ವಾ? ಕಾಲೋಸ್ಮಿ ಲೋಕಕ್ಷಯಕೃತ್ ಹೇಳ್ತಾರಲ್ಲ, ಅವನೇ ಕಾಲ. ಈಗ ನೋಡಿ, ಈಗ ಸೃಷ್ಟಿಕಾಲ ಅಂತ ನಾವು ಹೇಳ್ತೀವಲ್ವ, ಕಾಲ ಅದು ಜಡ. ಅದು ಅಂದ್ರೆ ದೇವ್ರ ಕಾಲ ಅಂದ್ರೆ ಏನು ನಾವು ನೋಡಿದೀವಿ. ತರಕಾರಿ ಗಾಡಿ ಬರ್ತದೆ, ತರಕಾರಿ ಅಂತ ಅವ್ರನ್ನ ಕರಿತೀವಿ. ಅವ್ರೇನ್ ತರಕಾರಿಯಾ? ತರಕಾರಿ ಅವರ ಅಧೀನದಲ್ಲಿ ಇದೆ, ಅದರಿಂದ ಅವ್ರನ್ನ ತರಕಾರಿ ಅಂತ ಕರಿತೀವಿ. ಹೇಗೋ ಕಾಲ ಅವನ ಅಧೀನದಲ್ಲಿ ಇದೆ, ಅದರಿಂದ ಅವನನ್ನ ಕಾಲ ಅಂತ ಕರಿತೀವಿ. ದಾಸರು ಹೇಳ್ತಾರೆ ನೋಡಿ, ಕಾಲಾಂತರ್ಗತ ಕಾಲ ನಿಯಾಮಕ ಕಾಲಾತೀತ ತ್ರಿಕಾಲಜ್ಞ ಅಂತ ದಾಸೋಹಂ ತವ ದಾಸೋಹಂ ಅಲ್ಲಿ ಜಗನ್ನಾಥ ದಾಸರು ಹೇಳಿದ್ದಾರೆ. ಅದರಿಂದ ಅತ್ರ ಇದು ಇಷ್ಟ ಅವತಾರಿಗೆ ಈ ಶ್ಲೋಕ ಯಾಕೆ ಹೊರಟಿತು ಹಾಗೆಂದ್ರೆ ಈ ಸಂಶಯ ಬರುತ್ತದೆ. ಕಾಲ ಕರ್ಮಾದಿಗಳನ್ನ ಅನುಸರಿಸಿ ಮಾಡ್ತಾನೋ ಅಥವಾ ಅದನ್ನ ಕಾರಣವಾಗಿ ಇಟ್ಟುಕೊಂಡು ಮಾಡ್ತಾನೋ ಅಥವಾ ಇಲ್ಲದೇನೆ ಮಾಡ್ತಾನೋ ಹಾಗೆ ಅಂತ. ಇಟ್ಟುಕೊಂಡು ಮಾಡಿದ್ರೆ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂತು, ಅದನ್ನ ಇಟ್ಟುಕೊಂಡು ಮಾಡಿಲ್ಲ ಹಾಗೆ ಅಂದ್ರೆ ವೇದಗಳಿಗೆ ಅಪ್ರಮಾಣ ಬಂತು, ಅಪ್ರಮಾಣತಾ ಬಂತು ಹಾಗೆ ಅಂತ ಇಷ್ಟು ವಿಚಾರ. ಇಲ್ಲಿ ಮಾಯಾ ಅಂತ ಒಂದು ಶಬ್ದ ಇದೆ, ಮಾಯೇಶಃ ಮಾಯೆಯ ಸ್ವಯ ಹಾಗೆ ಅಂತ. ಅದೇನು ಮಾಯೆಯ ಸ್ವಯ? ಆ ಪದಕ್ಕೆ ಏನೆಂಬ ಅದನ್ನ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಸ್ವಶಕ್ತಿಯ ಅಂತ, ತನ್ನ ಶಕ್ತಿಯಿಂದ ಅಂತ ಅರ್ಥ. ಯತ್ರ ಅನ್ಯಹೇತ್ವಾಭಾವ ಸ್ಯಾತ್ ಈಶ್ವರ ಇಚ್ಛಾದಿನ ವಿನ ತದಿಚ್ಛಾ ಹಿ ಯದೃಚ್ಛಾ ಸ್ಯಾತ್ ಅತಸ್ತತ್ರ ಯದೃಚ್ಛಯ ಇತಿ ಬ್ರಹ್ಮತರ್ಕೆ ಹಾಗೆ. ಆತ್ಮನ್ ಯದೃಚ್ಛಯ ಪ್ರಾಪ್ತಂ ಅಂತ ಇನ್ನೊಂದು ಪದ ಇದೆ. ಇನ್ನೊಂದು ಪದಕ್ಕೆ ಆಚಾರ್ಯರು ಅರ್ಥ ಹೇಳ್ತಾ ಇದ್ದಾರೆ. ಯದೃಚ್ಛ ಅಂದ್ರೆ ಏನರ್ಥ? ಸಾಮಾನ್ಯವಾಗಿ ನಾವೇನೋ ಹೇಳ್ತೀವಿ, ಎದುರಿಚ್ಛ ಅಂದ್ರೆ ಆಕಸ್ಮಿಕವಾಗಿ ಆಯ್ತು ಅಂತ ಹೇಳ್ತೀವಿ. ಏನೋ ಎದುರಿಚ್ಛೆ ಆಯ್ತಪ್ಪ, ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ತೀವಿ. ಆಕಸ್ಮಿಕವಾಗಿ ಆಯ್ತು ಅಂತ ಅರ್ಥ. ಆದರೆ ಎದುರಿಚ್ಛ ಅಂದ್ರೆ ಏನರ್ಥ? ಪರಮಾತ್ಮನ ಇಚ್ಛಾ ಅಂತ ಆಚಾರ್ಯರು ಅದರ ಸ್ಪಷ್ಟಪಡಿಸ್ತಾ ಇದ್ದಾರೆ. ಯಾಕೆ? ಯತ್ರ ಅನ್ಯ ಹೇತ್ವ ಅಭಾವ, ಬೇರೆ ಕಾರಣ ಯಾವುದು ಇಲ್ಲ, ಬೇರೆ ಕಾರಣ ಯಾವುದು ಕಾಣ್ತಾ ಇಲ್ಲದೆ ಇರುವಾಗ ಅದೇನಂತ ತಿಳ್ಕೊಬೇಕು? ಅದು ಪರಮಾತ್ಮನ ಪ್ರೇರಣೆಯಿಂದಲೇ ಆದದ್ದು ಅಂತ ತಿಳಿಯಬೇಕು. ಉದಾಹರಣೆಗೆ ನಾವು ನೋಡ್ತೀವಿ, ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಅವರು ಸಿಟ್ಟುಗಿಟ್ಟು ಮಾಡಿಕೊಂಡವರೇ ಅಲ್ಲ. ಆದರೆ ಇದ್ದಕ್ಕಿದ್ದಾಗಿ ಅವರಿಗೆ ದೃಪದ ರಾಜನ ಮೇಲೆ ಸಿಟ್ಟು ಬಂತು. ಆಕಲು ಕೊಡ್ತಾ ಇಲ್ಲ ಹಾಗೆಂಬ ನೆಪದಿಂದ ಸಿಟ್ಟು ಬಂತು. ಸಿಟ್ಟು ಬಂದು ಏನ್ ಮಾಡಿದ್ರು? ಪಾಂಡವರನ್ನ ಕೌರವರನ್ನೆಲ್ಲ ತಯಾರು ಮಾಡಿದ್ರು. ಮತ್ತೆ ಪಾಂಡವರನ್ನ ಕಳಿಸಿ ಪಾಂಚಾಲ ದೇಶವನ್ನ ಆಕ್ರಮಣ ಮಾಡಿದ್ರು ಹಾಗೆ ಅಂತ ನಾವು ಕೇಳ್ತೀವಿ ಮಹಾಭಾರತದಲ್ಲಿ. ಇಲ್ಲಿ ಆಚಾರ್ಯರು ನಿರೂಪಣೆ ಮಾಡ್ತಾ ಇದ್ದಾರೆ. ಅಲ್ಲ, ದ್ರೋಣಾಚಾರ್ಯರಿಗೆ ಸಿಟ್ಟು ಯಾಕೆ ಬಂತು ಹಾಗೆಂದ್ರೆ ಎದುರಿಚ್ಛ, ಪರಮಾತ್ಮನ ಇಚ್ಛೆಯಿಂದ ಬಂತು. ಬೇರೆ ಕಾರಣಗಳು ಇಲ್ಲದೆ ಇರುವಾಗ ಕೆಲಸ ಆಗಿದ್ದರೆ ಏನಂತ ಹೇಳಬೇಕು? ಪರಮಾತ್ಮನ ಇಚ್ಛೆ ಅಂತ ಹೇಳಬೇಕು ಅಂತ. ಕಾರಣ ಇತ್ತಲ್ಲ, ದ್ರೋಣಾಚಾರ್ಯಗೆ ಕಾರಣ ಇತ್ತಲ್ಲ. ಯಾವ ಕಾರಣ? ಅದೇ ಅವನು ಕೊಡ್ಲಿಲ್ಲ, ಅರ್ಧ ಭಾಗ ಕೊಡ್ತೀನಿ ಇಂದ ಕೊಡ್ಲಿಲ್ಲ. ಇಲ್ಲ, ಸಾಮಾನ್ಯ ಬ್ರಾಹ್ಮಣರು ಸಿಟ್ಟು ಮಾಡುವವರಲ್ಲ. ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರು ಕೂಡ ಸಿಟ್ಟು ಮಾಡುವವರಲ್ಲ ಬ್ರಾಹ್ಮಣರು. ಆಯ್ತಪ್ಪ ನೀನೇ ಇಟ್ಕೊಂಡು ಹೇಳಿ ಹೋಗೋವ್ರೆ. ಆದ್ರೆ ಈ ಪ್ರಸಂಗದಲ್ಲಿ ಹಾಗಿಲ್ಲ. ಎಷ್ಟು ಸಿಟ್ಟು ಮಾಡಿದ್ರು ಅಂದ್ರೆ ಅದೇನು ಎಷ್ಟು ವರ್ಷಗಳಾದ್ಮೇಲೆ ಇತ್ತು ನೋಡಿ ಆ ಸಿಟ್ಟು. ಹೋಗ್ಲೇ ಇಲ್ಲ ಅವರಿಗೆ. ಪಾಂಡವರು ಅಭ್ಯಾಸ ಮುಗಿಸಿ ದೃಪದನನ್ನ ಬಂಧನ ಮಾಡಿ ತರುವ ತನಕ ಇತ್ತು ಅವರಿಗೆ ಆ ಸಿಟ್ಟು. ಅಷ್ಟು ದೀರ್ಘಕಾಲ ಸಿಟ್ಟು ಇತ್ತು ಅಂತ. ಸಿಟ್ಟು ಇದ್ರೂ ಕೂಡ 1 ನಿಮಿಷ 2 ನಿಮಿಷ, 1 ದಿವಸ 2 ದಿವಸ ಮನೆಗಳಲ್ಲಿ ಆಗ್ತದೆ ನೋಡಿ. ಸಿಟ್ಟು ಎಷ್ಟು ಹೊತ್ತು ಇರುತ್ತದೆ? ಎಷ್ಟು ದಿವಸಗಳು ಇರುತ್ತದೆ? ವರ್ಷಾನುಗಟ್ಲೆ ಯಾರ ಸಿಟ್ಟು ಮಾಡ್ಕೊಂಡಿರ್ತಾರ?
ಇರ್ತದೆ, ಹೋಗ್ತದೆ, ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಆದರೆ ಅವರಿಗೆ ಹಂಗಿಲ್ಲ ನೋಡಿ. ದೀರ್ಘಕಾಲದ ಸಿಟ್ಟು ಬಂತು. ಅದು ಪರಮಾತ್ಮನ ಇಚ್ಛೆ. ಹಾಗೆ ಯಾಕೆ ಪರಮಾತ್ಮನ ಇಚ್ಛೆ ಆದ್ರೆ ಯಾಕೆ ಹಾಗೆಂದ್ರೆ ಪಾಂಡವರನ್ನ ತಯಾರು ಮಾಡಬೇಕು, ಅರ್ಜುನನ್ನ ತಯಾರು ಮಾಡಬೇಕು. ಅದಕ್ಕಾಗಿ ಪರಮಾತ್ಮನ ಇಚ್ಛೆ ಅಂತ ಆಚಾರ್ಯರು ನಿರ್ಣಯವನ್ನು ಹೇಳಿದ್ದ. ಅದರಿಂದ ಯದೃಚ್ಛಾ ಹಾಗೆಂದ್ರೆ ಪರಮಾತ್ಮನ ಇಚ್ಛಾ ಅಂತ ತಿಳಿಯೋದಕ್ಕೆ ಪ್ರಮಾಣ ಇದೆಯಾ ಹಾಗೆಂದ್ರೆ ನೀವೇನೋ ಸುಮ್ಮನೆ ಹೇಳ್ತೀರಿ ಹಾಗೆಂದ್ರೆ ಇಲ್ಲ ಇಲ್ಲ, ಬ್ರಹ್ಮತರ್ಕದಲ್ಲಿ ಹೇಳಿದ್ದಾರೆ ಹಾಗೆ. ಅದರಿಂದ ನೋಡಿ, ಎಲ್ಲೆಲ್ಲಿ ನಮಗೆ ಭಾಗವತ ಶ್ಲೋಕಗಳಲ್ಲಿ ವ್ಯಾಖ್ಯಾನ ಮಾಡೋದಕ್ಕೆ ತೊಡಕಾಗ್ತದೆ ಅಲ್ಲಲ್ಲಿಲ್ಲ ಆಚಾರ್ಯರು ಸುಂದರವಾದ ನಿರೂಪಣೆಯನ್ನ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ ನೋಡಿ. ಮಾಯೆಯ ಸ್ವಯ ಹಾಗೆಂದ್ರೆ ಸ್ವಶಕ್ತಿಯ ಅಂತ ಅರ್ಥ ಮಾಡಿದ್ರು. ಎದೃಚ್ಛಯ ಅಂದ್ರೆ ಪರಮಾತ್ಮನ ಇಚ್ಛೆಯ ಅಂತ ಅರ್ಥ ಮಾಡಿದ್ರು. ಈಶ್ವರ ಇಚ್ಛಾ ಜನ ಇತ್ಯತ್ರಾದೇನ ತಜ್ಞಾನಾದೇರ್ ಗ್ರಹಣಂ ಯತ್ರ ಕಾರ್ಯೇ ಅನ್ಯಹೇತ್ವಭಾವ ದೃಷ್ಟಕಾರಣ ಅಭಾವ. ಅಂದ್ರೆ ಬೇರೆ ಕಾರಣ ಏನಂದ್ರೆ ಸ್ಪಷ್ಟವಾಗಿ ಯಾವುದು ಕಾಣದೇ ಇರುವಾಗ, ದೃಷ್ಟವಾಗಿ ಅಂದ್ರೆ ಕಣ್ಣಿಗೆ ಕಾಣುವಂತೆ ನಾವು ಅರ್ಥ ಮಾಡಿಕೊಳ್ಳುವಂತೆ ಯಾವುದು ಕಾರಣಗಳು ಇಲ್ಲ ಅಂತ ಆದಾಗ ಅದನ್ನ ಪರಮಾತ್ಮನ ಇಚ್ಛೆ ಅಂತ. ಆದರೂ ಕಾರ್ಯ ಆಗಿದೆ, ಅದರಿಂದ ಅಂತ ಸಂದರ್ಭದಲ್ಲಿ ಎದೃಚ್ಛಾ ಅಂದ್ರೆ ಪರಮಾತ್ಮನ ಇಚ್ಛೆ ಅಂತ ತಿಳ್ಕೋಬೇಕು ಅಂತ ಪ್ರಮಾಣ ಪ್ರಸಿದ್ಧ ಇದು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಆತ್ಮನಿ ಎದೃಚ್ಛಯ ಪ್ರಾಪ್ತಂ ಕಾಲಾಧಿಕಂ ಉಪಾದದೆ. ಪರಮಾತ್ಮನಲ್ಲಿ ಎದೃಚ್ಛಯ ಪ್ರಾಪ್ತಂ, ಎದೃಚ್ಛೆಯಾಗಿ ಬಂದ ಅಂದ್ರೆ ಪರಮಾತ್ಮನ ಇಚ್ಛೆಯಿಂದಲೇ ಬಂದ ಕಾಲಾದಿಗಳನ್ನ ಪರಮಾತ್ಮ ಸ್ವೀಕಾರ ಮಾಡಿ ಸೃಷ್ಟಿಯಾದಿಗಳನ್ನ ಮಾಡ್ತಾನೆ ಅಂತ ಒಟ್ಟು. ಇತ್ಯನೇನ ಪೂರ್ವಂ ಕಾಲಾಧಿಕಂ ನಾಸ್ತಿ ಇತಿ ಪ್ರತೀಯತೆ. ಹಾಗಿದ್ರೆ ಕಾಲಾದಿಗಳು ಮೊದಲಿಲ್ಲವಾ? ಸೃಷ್ಟಿಕಾಲ ಬಂತು ಹಾಗೆಂದ್ರೆ ಸೃಷ್ಟಿಕಾಲಕ್ಕೆ ಮುಂಚೆ ಕಾಲ ಇದ್ದಿಲ್ಲವಾ? ಸೃಷ್ಟಿಕಾಲ ಮುಂಚೆಗೂ ಕಾಲ ಇತ್ತು ನೋಡಿ. ಈ ಒಂದು ವಿಚಾರ ಬಂತು. ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಹಾಗೆಂದ್ರೆ ಮೊದಲು ಇದ್ದಿಲ್ಲವಾ ಅದು ಹಾಗೆಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಕಾಲ ಕರ್ಮ ಸ್ವಭಾವಾದಿ ನಿತ್ಯಯ ಈಶೇಚ್ಛಯ ಸದಾ. ಕಾಲ ಕರ್ಮ ಸ್ವಭಾವಾದಿಗಳು ಅದು ನಿತ್ಯ, ಅದು ಈಶ ಇಚ್ಛೆಯ ಪರಮಾತ್ಮನ ಇಚ್ಛೆಯಿಂದ ಸದಾ ನಿತ್ಯವೇ ಆಗಿರುತ್ತದೆ. ಅದು ನಿತ್ಯವಾಗಲಿಕ್ಕೆ ಏನ್ ಕಾರಣ? ಪರಮಾತ್ಮನ ಇಚ್ಛೆಯೇ ಕಾರಣ. ಪರಮಾತ್ಮನ ಇಚ್ಛೆ ಅದು ವ್ಯರ್ಥ ಆಗೋದಿಲ್ಲ, ಸುಳ್ಳು ಆಗೋದಿಲ್ಲ. ದೇವರು ಇಚ್ಛೆ ಪಟ್ಟ ಅಂದ್ರೆ ಅದು ಹಾಗೆ ಆಗ್ತದೆ. ನಿತ್ಯವಾಗಿರಲಿ ಅಂತ ಪರಮಾತ್ಮ ಇಚ್ಛೆ ಮಾಡಿದ್ದಾನೆ. ಯಾವುದನ್ನ? ಕಾಲ ಕರ್ಮ ಸ್ವಭಾವ ಅದೆಲ್ಲವನ್ನು. ಅದರಿಂದ ಅದು ಸದಾ ನಿತ್ಯವಾಗಿ ಇರುತ್ತದೆ. ಜೀವ ನಿತ್ಯವಾಗಿದ್ದಾನೆ ಹಾಗೆಂದ್ರೆ ತನ್ನ ಸ್ವಂತ ಸಾಮರ್ಥ್ಯದಿಂದ ಜೀವ ನಿತ್ಯನಾಗಿದ್ದಾನೆ ಅಂತ ತಿಳಿಯಬಾರದು. ಪರಮಾತ್ಮನ ಇಚ್ಛೆ ಜೀವನು ನಿತ್ಯವಾಗಿದ್ದಾನೆ, ಆಕಾಶ ನಿತ್ಯವಾಗಿದೆ, ವೇದಗಳು ನಿತ್ಯವಾಗಿದೆ, ಆ ರೀತಿಯಾಗಿ. ಆದಿಪದದಿಂದ ಪ್ರಕೃತೇ ಗ್ರಹಣಂ. ಎಷ್ಟು ಚೆನ್ನಾಗಿದೆ ನೋಡಿ. ಆದಿಪದದಿಂದ ಯಾವುದನ್ನು ತಗೋಬೇಕು? ಪ್ರಕೃತಿಯನ್ನು ತಗೋಬೇಕು. ಪ್ರಕೃತಿಯು ಕೂಡ ನಿತ್ಯವಾಗಿದೆ. ನಾವು ನೋಡಿದ್ದೀವಿ ಈಗ ನೋಡಿ, ಸೂಕ್ಷ್ಮ ಪ್ರಕೃತಿ ಅಂತ ನಾವೇನು ನೋಡಿದ್ದೀವಿ ಅದು ಕೂಡ ನಿತ್ಯವೇ ಆಗಿದೆ. ಹಾಗೆ ಅನೇನ ಮೂಲೆ ಚ ಶಬ್ದ ದರ್ಶಿತಃ ಸ್ವಭಾವಂಚ ಅಂತ ಇದೆ ನೋಡಿ. ಕಾಲಂ ಕರ್ಮ ಸ್ವಭಾವಂಚ. ಚ ಅಂದ್ರೆ ಪ್ರಕೃತಿಯನ್ನು ಕೂಡ ಇಟ್ಕೋಬೇಕು. ಎದೃಚ್ಛಯ ಇತ್ಯಸ್ಯ ವ್ಯಾಖ್ಯಾನಂ ಈಶ ಇಚ್ಛಯ. ಒಟ್ಟು ತತಶ್ಚ ಅಯಂ ಶ್ಲೋಕಾರ್ಥ ಅಂತ ಹೇಳ್ತಾ ಇದ್ದಾರೆ. ಮಾಯೇಶಃ ಮಾಯಿಗಳಿಗೆ ಒಡೆಯನಾದ ವಾಸುದೇವ ವಿಬುಭೂಷುಹು ಉಕ್ತ ರೀತ್ಯ ವಿವೃಧ ಭವನ ಇಚ್ಛುಹು. ಅವನ ಇಚ್ಛೆ ಬಂತಂತೆ, ನಾನು ಇದು ನೋಡಿ ಸೃಷ್ಟಿಯ ಕಾಲದಲ್ಲಿ ಆದ ಪರಮಾತ್ಮನ ಇಚ್ಛೆ, ನಾನು ಬಹುರೂಪವನ್ನ ತೆಗೆದುಕೊಳ್ಳಬೇಕು ಹಾಗೆ ಅಂತ. ನಾನು ಬಹುರೂಪ ಉಳ್ಳವನಾಗಬೇಕು. ಒಂದೇ ಒಂದು ರೂಪ ಇದೆ ನಂದು, ವಾಸುದೇವ ಒಂದೇ ರೂಪ ಇದೆ, ನಾನು ಬಹುರೂಪನಾಗಬೇಕು ಅಂತ ಇಚ್ಛೆ ಪಟ್ಟಂತೆ. ಅನಾದಿತಃ ಏವನ್ ಆತ್ಮನಿ ಆತ್ಮಾಧಾರತೆಯ ಎದೃಚ್ಛಯ ಕೇವಲ ಈಶ್ವರ ಇಚ್ಛೆಯ ಪ್ರಾಪ್ತಮೇವ. ಪರಮಾತ್ಮನ ಇಚ್ಛೆಯಿಂದಲೇ ಉಂಟಾದ ಸೃಷ್ಟಿಕಾಲ ಬಂತು. ಕರ್ಮ ಜೀವಾನಾಂ ನಾನಾವಿಧಂ ಅದೃಷ್ಟಂ. ಜೀವರ ಅದೃಷ್ಟ ಅಂತ ನಾವೇನ್ ನೋಡ್ತೀವಿ, ಪಾಪ ಪುಣ್ಯಗಳು, ಅದು ಮತ್ತು ಸ್ವಭಾವ, ಆ ಪದಾರ್ಥಗಳ ಕಾರಣಕ್ಕೆ ಕಾರಣೀಭೂತವಾದ ಸ್ವಭಾವ ಅಂತ ಅರ್ಥ. ಈಗ ನೋಡಿ, ಅಗ್ನಿ ಅದರ ಸ್ವಭಾವ ಏನು? ಸುಡೋದು. ಆತರ ಒಂದೊಂದು ಪದಾರ್ಥಕ್ಕೂ ಒಂದೊಂದು ಸ್ವಭಾವ ಇರ್ತದೆ. ಅದೆಲ್ಲವೂ ಕೂಡ ನಿತ್ಯವಾದದ್ದು. ಅದು ಈಶ್ವರನ ಇಚ್ಛೆಯಿಂದ ನಿತ್ಯವಾಗಿದೆ ಅಂತ ಹಿಂದೆ ಹೇಳಿದ್ದಾರೆ.
ಅದರಿಂದ ಈ ಸ್ವಭಾವ ಚ ಶಬ್ದದಿಂದ ಪ್ರಕೃತಿ ಎಲ್ಲವನ್ನೂ ಕೂಡ ಪರಮಾತ್ಮ ಸ್ವಮಾಯೆಯ ಅಂದ್ರೆ ತನ್ನ ಶಕ್ತಿಯಿಂದ, ಪ್ರಕೃತಿಯಿಂದ ನಾವು ಹಿಂದೆ ಹೇಳಿದ್ದೀವಿ ನೋಡಿ, ಸೂಕ್ಷ್ಮ ಪ್ರಕೃತಿ ಸತ್ವಗುಣ ರಜೋಗುಣ ತಮಗುಣ, ಸ್ಥೂಲ ಪ್ರಕೃತಿ ಸತ್ವಗುಣ ರಜೋಗುಣ ತಮಗುಣ ಅಂತ ಎಲ್ಲವನ್ನು ಇಟ್ಕೋಬೇಕು. ಎಲ್ಲವನ್ನು ಕೂಡ ತನ್ನ ಶಕ್ತಿಯಿಂದ ವಿಶೇಷತಃ ಉಪಾದದೆ, ವಿಶೇಷವಾಗಿ ಎಲ್ಲವನ್ನು ಸ್ವೀಕಾರ ಮಾಡಿದ. ಸ್ವೀಕಾರ ಮಾಡಿದ ಅಂದ್ರೆ ಏನರ್ಥ? ತೇಷು ಪ್ರವಿಶ್ಯ ಸೃಷ್ಟ್ಯರ್ಥಂ ಪ್ರೇರೆಯ ಮಾಸ, ಅವುಗಳಲ್ಲಿ ಪ್ರವೇಶ ಮಾಡಿ, ಅವುಗಳಲ್ಲಿ ಅಂದ್ರೆ ಕಾಲ, ಕರ್ಮ, ಪ್ರಕೃತಿ ಇವೇ ಮೊದಲಾದವುಗಳಲ್ಲಿ ಪ್ರವೇಶ ಮಾಡಿ ಅವುಗಳನ್ನ ಸೃಷ್ಟಿ ಮಾಡಬೇಕು ಅಂತ ಅವುಗಳನ್ನ ಪ್ರೇರಣೆ ಮಾಡಿದ. ನೋಡಿ, ಪ್ರೇರಣೆ ಮಾಡದೇ ಹೋದ್ರೆ ಜಡ ಇರ್ಬೋದು, ಜೀವ ಇರ್ಬೋದು, ಪ್ರೇರಣೆ ಮಾಡದೇ ಹೋದ್ರೆ ಮಹತ್ತತ್ವಾದಿಗಳು, ಪ್ರಕೃತಿಯಿಂದ ಮಹತ್ತತ್ವಾದಿಗಳು ಸೃಷ್ಟ ಆಗೋದೇ ಇಲ್ಲ, ಸೃಷ್ಟಿಕಾಲ ಬರೋದೇ ಇಲ್ಲ. ಜೀವರ ಆ ಸ್ವಭಾವ ಅಥವಾ ಜೀವರ ಅದೃಷ್ಟ ಅಂತ ಏನಿದೆ ಅದು ಯಾವುದು ಉಪಯೋಗಕ್ಕೆ ಬರೋದಿಲ್ಲ. ಅದನ್ನೆಲ್ಲ ಆಕ್ಟಿವೇಟ್ ಮಾಡಿದ ಅಂತ ಅರ್ಥ. ಪ್ರೇರೆಯ ಮಾಸ ತಥಾಚ ಶ್ರುತ್ಯಾದಿ ಪ್ರಸಿದ್ಧಾನಿ ಅನಾದಿತಃ ಎವ ಸ್ವಧಾರತೆಯ ಸ್ಥಿತಾನಿ ಯಾನಿ ಕಾಲಾದಿ ಕಾರಣಾನಿ ತಾನಿ ಸ್ವೇಚ್ಛೆಯೋ ಉಪಾದಾಯ ಸೃಷ್ಟೌ ಉನ್ಮುಖೀಚಕಾರ ಅತಃ ನ ಕಾಲಾದಿ ಉಪಾದಾನೇಪಿ ಸ್ವಾತಂತ್ರ್ಯ ಹಾನಿ ಇತಿ ಭಾವಃ. ಅದರಿಂದ ಕಾಲಾದಿಗಳನ್ನ ಉಪಯೋಗಿಸಿ ಪರಮಾತ್ಮ ಸೃಷ್ಟಿ ಮಾಡಿದರೂ ಕೂಡ ಒಳಗಿದ್ದು ಅದನ್ನ ಪ್ರೇರಣೆ ಮಾಡಿದ್ಯಾರು? ಅದೆಲ್ಲವೂ ನಿತ್ಯವಾಗಿ ಉಳಿಯುವಂತೆ ಮಾಡಿದ್ದು ಯಾರು? ಎಲ್ಲವೂ ಪರಮಾತ್ಮನೇ. ಅದರಿಂದ ತನ್ನ ಅಧೀನವಾದ ಆ ಕಾಲ, ಕರ್ಮ, ಸ್ವಭಾವ, ಪ್ರಕೃತಿ ಎಲ್ಲವನ್ನೂ ಕೂಡ ಅದು ನಿತ್ಯವ ಉಳ್ಳದ್ದಾಗಿ ಮಾಡಿಸಿ ಅದನ್ನ ಕಾಲಕ್ಕೆ ಅದನ್ನ ಎಷ್ಟು ಬೇಕೋ ಅಷ್ಟು ಆಕ್ಟಿವೇಟ್ ಮಾಡಿಸಿ ಅದರಿಂದ ಕಾರ್ಯ ಆಗುವಂತೆ ಮಾಡಿ ಪರಮಾತ್ಮನೇ ಮಾಡುವುದರಿಂದ ಇಲ್ಲದಿದ್ದರೆ ಅದು ವೇಸ್ಟ್, ಡಮ್ಮಿಯಾಗಿ ಇರ್ತದೆ ಅಷ್ಟೇ, ಇರ್ಲಿಕ್ಕೂ ಸಾಧ್ಯ ಇಲ್ಲ. ಪರಮಾತ್ಮನ ಇಚ್ಛೆ ಇಲ್ಲ ಅಂದ್ರೆ ಅದು ನಾಶವೇ ಆಗುತ್ತದೆ. ಅದು ನಿತ್ಯವಾಗಿ ಉಳಿದಿದೆ, ಅದು ಕಾಲದಲ್ಲಿ ತಮ್ಮ ಕೆಲಸಗಳನ್ನು ಮಾಡ್ತಾ ಇದೆ, ಹಾಗೆಂದ್ರೆ ಅದು ಪರಮಾತ್ಮನ ಇಚ್ಛೆ. ಪರಮಾತ್ಮನ ಇಚ್ಛೆಯಿಂದ ನಿತ್ಯವಾಗಿ ಇದ್ದು ಕಾಲಕ್ಕೆ ಅದು ಯಾವ ಕೆಲಸ ಮಾಡಬೇಕೋ ಅದನ್ನೆಲ್ಲ ಮಾಡ್ತಾ ಇದೆ. ಇದು ಈಶ್ವರ ಇಚ್ಛಾ. ಹಾಗೆಂತ ಸ್ವಶಕ್ತಿಯ, ಪರಮಾತ್ಮನ ಶಕ್ತಿಯಿಂದ, ಇಚ್ಛಾ ಮುಂತಾದ ಶಕ್ತಿಗಳಿಂದ ಅಂತ ಒಟ್ಟು ಮಾಡಿ ಪರಮಾತ್ಮ ಸೃಷ್ಟಿಯನ್ನ ಮಾಡುವುದರಿಂದ ಪರಮಾತ್ಮನ ಸ್ವಾತಂತ್ರ್ಯಕ್ಕೆ ಯಾವುದಕ್ಕೆ ಬಂದಿಲ್ಲ. ಕಾರ್ಯಕಾರಣಗಳನ್ನೆಲ್ಲ ಬಳಸಿ ಸೃಷ್ಟಿ ಮಾಡ್ತಾನೆ, ಅವನು ಹೇಗ ಸ್ವತಂತ್ರನಾದ ಹಾಗೆ ಅಂತ ಪ್ರಶ್ನೆ ಕೂಡೋದಿಲ್ಲ ಅಂತ ಬ್ರಹ್ಮದೇವರು ಇಷ್ಟು ವಿಚಾರವನ್ನು ತಿಳಿಸಿದ್ದಾರೆ. ಕಾಲಂ ಕರ್ಮ ಸ್ವಭಾವಂಚ ಮಾಯೇಶೋ ಮಾಯೆಯ ಸ್ವಯ ಆತ್ಮನ್ ಯದೃಚ್ಛಯ ಪ್ರಾಪ್ತಂ ವಿಭುಭೂಷು ಉಪಾದದೆ. ಸೃಷ್ಟಿ ಮಾಡಬೇಕು ಅಂತ ಇವುಗಳನ್ನೆಲ್ಲ ಪ್ರೇರಣೆ ಮಾಡಿದ ಅಂತ. ಇನ್ನು ಮುಂದೆ ಸೃಷ್ಟಿಯ ಭಾಗ ಮುಂದುವರಿಯುತ್ತದೆ. ನಾನು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರಯೇ ನಮಃ.